ಟೆಕ್ನಿಕಲ್ ಇಶ್ಯೂಸ್ ಆಗಿತ್ತು ಅಂತ ಅನ್ಕೋತೀನಿ. ಒಂದೇನು ಅಂತಂದರೆ, ನೀವು ಇವತ್ತು ನಮ್ಮ ಚಾನಲ್ನಲ್ಲಿ ಬರ್ತಾ ಇರುವಂತಹ ಲೈವ್ನಲ್ಲಿ ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡ್ಕೋಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾವುದೇ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು, ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೀವು ಕೇಳೋದಕ್ಕೆ ಅವಕಾಶ ಇರುತ್ತೆ. ಓಕೆನಾ? ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಟೈಮು ಮತ್ತು ಪ್ಲೇಸು ಇಂಥವುಗಳನ್ನು ನನಗೆ ಇದರಲ್ಲಿ ಕಳಿಸಿ. ವಾಟ್ಸಪ್ಪಲ್ಲಿ ಅಲ್ಲ, ಇದರಲ್ಲೇ ಕಳಿಸಿ, ಚಾಟ್ನಲ್ಲಿ. ಓಕೆನಾ? ಸೊ ಅದರಲ್ಲಿ ನೀವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸವನ್ನು ನಾನು ಇಲ್ಲಿ ಮಾಡ್ತೀನಿ. ಓಕೆನಾ? ಬೆಂಗಳೂರು ಮ್ಯಾರೇಜ್ ಯಾವಾಗ ಆಗುತ್ತೆ ಸರ್? ಯಾವ ಇಯರ್ ಹೈಯರ್ ಪಾಸಿಬಿಲಿಟಿ ಇದೆ? ಓಕೆ, ನೋಡೋಣ. 23/5/2005 ಇದು ಹುಡುಗಿ ಜಾತಕನ ಹುಡುಗನ ಜಾತಕನ ದಯವಿಟ್ಟು ತಿಳಿಸ್ಬೇಕಾಗತ್ತೆ. ಓಕೆನಾ? ಮ್ಯಾರೇಜ್ ವಿಷಯ ಅಂತ ಬಂದಾಗ ಹುಡುಗಿ ಜಾತಕಕ್ಕೆ ಹುಡುಗನ ಜಾತಕಕ್ಕೆ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಹುಡುಗಿನ ಹುಡುಗಂದ ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ದಯವಿಟ್ಟು ಅಲ್ಲೇ ಚಾಟ್ನಲ್ಲೇ ತಿಳಿಸಿ. ಹುಡುಗಿ ಜಾತಕನ ಹುಡುಗಿ. ಓಕೆ, 23/5/2005 ಅಲ್ವಾ? ಟೈಮು 6 ಗಂಟೆ 10 ನಿಮಿಷ. ಓಕೆ, ಸ್ಥಳ ಬೆಂಗಳೂರಲ್ವಾ? ಓಕೆ, ರೈಟ್. ನಿಮ್ಮದು ರಾಶಿ ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಆಗುತ್ತೆ, ವೃಶ್ಚಿಕ ಲಗ್ನವೇ ಆಗುತ್ತೆ. ವೃಶ್ಚಿಕ ಲಗ್ನಕ್ಕೆ ಈ ವರ್ಷ ಗುರುಬಲ ಬರ್ತಾ ಇದೆ. ಭಾಗ್ಯಸ್ಥಾನಕ್ಕೆ ಗುರು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ. ಇವರಿಗೆ ಬುಧ ದಶ ಕೇತು ಭುಕ್ತಿ ನಡೀತಾ ಇದೆ. ಬುಧ ಇಲ್ಲಿ 6ನೇ ಮನೆಯಲ್ಲಿ ಲಗ್ನಾಧಿಪತಿಯ ಮನೆಯಲ್ಲೇ ಇದ್ದಾನೆ. ಈ ವರ್ಷ ಗುರುಬಲ ಕೂಡ ಬರ್ತಾ ಇರೋದ್ರಿಂದ ಈ ವರ್ಷ ಮದುವೆಗೆ ಅನುಕೂಲವಾಗಿದೆ. ಓಕೆನಾ? ಈ ವರ್ಷ ಖಂಡಿತವಾಗ್ಲೂ ಮದುವೆಗೆ ಅನುಕೂಲವಾಗಿದೆ. ನೆಕ್ಸ್ಟ್ ಇಯರ್ ಕೂಡ ನಿಮಗೆ ಅಷ್ಟು, ನೆಕ್ಸ್ಟ್ ಇಯರ್ ಸ್ವಲ್ಪ ಜೂನ್ ನಂತರದಲ್ಲಿ ನಿಮಗೆ ಯಾವುದೇ ರೀತಿ ಗುರುಬಲ ಇರೋದಿಲ್ಲ. ಹಾಗಾಗಿ ಈ ವರ್ಷ ಖಂಡಿತವಾಗ್ಲೂ ಒಳ್ಳೆಯದಿದೆ. ಈ ವರ್ಷ ಮದುವೆಗೆ ಅನುಕೂಲವಾಗಿದೆ, ಟ್ರೈ ಮಾಡಬಹುದು. ಓಕೆನಾ? ಖಂಡಿತವಾಗ್ಲೂ ಇದು ಗುರುಬಲ ಬರ್ತಾ ಇರೋದ್ರಿಂದ ಈ ರಾಶಿಗೆ, ವೃಶ್ಚಿಕ ರಾಶಿಗೆ ಅನುಕೂಲವಾಗಿದೆ. ಜೊತೆಗೆ 7.5 ಕೂಡ ಇದೆ. ಸ್ವಲ್ಪ ಎಲ್ಲದರಲ್ಲೂ ವಿಳಂಬ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಕೂಡ ಸ್ವಲ್ಪ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ 30/4/2003. ನೋಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10,000 ಸಬ್ಸ್ಕ್ರೈಬರ್ಸ್ಗೆ ಬರೀ 50 ಜನ ಇದ್ದಾರೆ ಅಷ್ಟೇ. ಓಕೆನಾ? 50 ಜನ ಬೇಕಷ್ಟೇ. ಸೊ 10,000 ಸಬ್ಸ್ಕ್ರೈಬರ್ಸ್ಗಳನ್ನು ನಿಮ್ಮ ಸಿಂಹಧ್ವಜ ಚಾನಲ್ ಇವತ್ತು ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಓಕೆನಾ? ಜಸ್ಟ್ ಇನ್ನೂ ಒಂದು ಸ್ವಲ್ಪ ದಿನ ಅಷ್ಟೇ. ಇದಕ್ಕೆ ಇನ್ನೂ ಇದರ ಸಂಖ್ಯೆಯನ್ನು ಡಬಲ್ ಮಾಡ್ಕೊಳ್ತಾ ಹೋಗೋಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳು ನಮಗೆ ಬೇಕು. ಓಕೆನಾ? ಸೊ ನೆಕ್ಸ್ಟ್ 30/4/2003. ಬರ್ತ್ ಟೈಮಿಂಗ್ 5:35 AM. ಓಕೆ, ಸೆಟಪ್ ಮಾಡ್ಕೊಳ್ಳೋಣ. AM. ಓಕೆ, ಬರ್ತ್ ಪ್ಲೇಸ್ ಎಲ್ಲಿ ಅಂತ ಹಾಕಿಲ್ಲ ಅಲ್ವಾ? ಅರ್ಜುನ್ ಪ್ರಶಾಂತ್ ಬರ್ತ್ ಪ್ಲೇಸ್ ಎಲ್ಲಿ ಅಂತ ಹಾಕಿಲ್ಲ, ಬಟ್ ಬೆಂಗಳೂರು ತಗೋತೀನಿ. ಯಾಕಂದರೆ ಮ್ಯಾಕ್ಸಿಮಮ್ ಎಲ್ಲ ಬೆಂಗಳೂರಿಂದನೇ ಮೆಸೇಜ್ ಮಾಡುವಂಥವ್ರು ಜಾಸ್ತಿ ಆಗಿರೋದ್ರಿಂದ ತಪ್ಪಾಗ್ಬೋದು. ಬಟ್ ಆದರೂ ಕೂಡ ಬೆಂಗಳೂರಿಗೆ ತಗೋತೀನಿ. ಕೆರಿಯರ್ ಬಗ್ಗೆ ಕೇಳ್ತಾ ಇದ್ದೀರಾ. ಮೀನರಾಶಿ ರೇವತಿ ನಕ್ಷತ್ರ ಆಗುತ್ತೆ. ಲಗ್ನ ಮೇಷ ಲಗ್ನವಾಗುತ್ತೆ. ಲಗ್ನದಲ್ಲೇ ಬುಧಾದಿತ್ಯ ಯೋಗ ಇದೆ, ತುಂಬ ಚೆನ್ನಾಗಿರುವಂಥದ್ದು. ಇಲ್ಲಿ ಜಾತಕದಲ್ಲಿ ಬುಧ ಅಸ್ತನಾಗಿರೋದು ಕಾಣಿಸ್ತಾ ಇದೆ. ಸ್ವಲ್ಪ ಬುಧನಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರಗಳು ಬೇಕು. ಗುರು ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. 4ನೇ ಮನೆಯಲ್ಲಿ ಉಚ್ಚ ಸ್ಥಾನವಾಗಿದ್ದಾನೆ. ದಶಮ ಸ್ಥಾನದಲ್ಲಿ ಲಗ್ನಾಧಿಪತಿ ಕುಜ ಇದ್ದಾನೆ. ಇದು ರುಚಕ ಮಹಾಪುರುಷ ಯೋಗ ಆಗುತ್ತೆ. ತುಂಬ ಒಳ್ಳೆ ಆದಂಥ ಯೋಗ. ಕೆರಿಯರ್ಗೆ ಸಂಬಂಧಪಟ್ಟ ಹಾಗೆ ಅದ್ಭುತವಾಗಿರುವಂತಹ ಅವಕಾಶಗಳಿದ್ದಾವೆ. ಒಳ್ಳೆ ಜಾಬ್ ಲೈಫ್ ಅಂತೂ ನಿಮಗೆ ನಿಮ್ಮ ಜಾತಕದಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಓಕೆನಾ? ಸೊ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಚತುರ್ಥದಲ್ಲಿ ಗುರು ಉಚ್ಚನಾಗಿದ್ದಾನೆ, ಲಗ್ನದಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ, ಪಂಚಮಾಧಿಪತಿ. ಹಾಗೆ ಲಗ್ನಾಧಿಪತಿ ದಶಮ ಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ಇದೆಲ್ಲವೂ ಕೂಡ ಅನುಕೂಲವಾಗಿರುವಂತಹ ಸ್ಥಿತಿ, ಏನೂ ತೊಂದರೆ ಇಲ್ಲ. ಚತುರ್ಥಾಧಿಪತಿ 12ನೇ ಮನೆಯಲ್ಲಿ ಶುಕ್ರನೊಟ್ಟಿಗಿದ್ದಾನೆ. ಶುಕ್ರನೊಟ್ಟಿಗೆ ಚಂದ್ರ ಇರುವಂಥದ್ದು ಸಾಧಾರಣವಾಗಿ ಒಳ್ಳೆ ಮನಸ್ಥಿತಿಯನ್ನು, ಕಲೆಗಳನ್ನು ಕೊಡುವಂಥದ್ದು, ಲಲಿತ ಕಲೆಗಳು ಅಂತ ಹೇಳ್ತೀವಲ್ವ, ಅಂಥ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾದಂತಹ ಕಲೆಗಳಲ್ಲೂ ಕೂಡ ಅನುಕೂಲವನ್ನು ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಇದು ಖಂಡಿತವಾಗ್ಲೂ ಪಾಸಿಟಿವ್ ಅಂಶ ಅಂತಾನೆ ಹೇಳಬೇಕು. ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಚೆನ್ನಾಗಿದೆ. ಒಳ್ಳೆ ಕೆರಿಯರ್ ಖಂಡಿತವಾಗ್ಲೂ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ಕೂಡ ಹೆಚ್ಚಾಗಿ ನಿಮಗೆ ಜಾತಕದಲ್ಲಿ ಇಂಪ್ರೂವ್ಮೆಂಟ್ಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆನಾ? ಹಾಗೆಯೇ ನೆಕ್ಸ್ಟು ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಿಂಹಧ್ವಜ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ 50 ಜನ ಬೇಕು 10,000 ಸಬ್ಸ್ಕ್ರೈಬರ್ಸ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ. ನಿಮ್ಮೆಲ್ಲರ ಸಹಕಾರ ಕೂಡ ಇರಲಿ.
ನಿಮ್ಮೆಲ್ಲರ ಸಹಕಾರ ಕೂಡ ನಮಗೆ ಬೇಕು. ಓಕೆನಾ? ಹಾಗೆ ನೀವು ಸೂಪರ್ ಚಾಟ್ ಮೂಲಕ ಕೂಡ ನನಗೆ ನಿಮ್ಮ ಒಂದು ಧನ್ಯವಾದಗಳನ್ನು ಸಲ್ಲಿಸುವಂಥ ಅವಕಾಶ ಇರುತ್ತೆ. ಎಷ್ಟು ಕಡಿಮೆ ಬೆಲೆಯ ಬೇಕಿದ್ರೂ ಸೂಪರ್ ಚಾಟನ್ನು ಮಾಡಬಹುದು. ಸೂಪರ್ ಚಾಟ್ ಮಾಡಿದ್ರೆ ನಿಮ್ಮ ಒಂದು ಪ್ರಶ್ನೆಗಳು ಬೇಗ ವಿಸಿಬಲ್ ಆಗುತ್ತೆ, ಬೇಗ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ಬೇಗ ಅದಕ್ಕೆ ಉತ್ತರವನ್ನು ಪಡೆಯಬಹುದು. ಯಾಕೆಂದರೆ ಇದರಿಂದ ನಿಮ್ಮಿಂದಾಗಿ ನನಗೆ ಸಿಗುವಂಥ ಒಂದು ಚಿಕ್ಕ ಒಂದು ಉಡುಗೊರೆ ಅಂತ ಹೇಳ್ಬೋದು, ಅಥವಾ ಒಂದು ನನ್ನ ಪ್ರಯತ್ನಕ್ಕೆ ನಿಮ್ಮಿಂದ ಸಿಗ್ಬೋದಾದಂಥ ಒಂದು ಚಿಕ್ಕ ಆಸರೆ. ಓಕೆನಾ? 20 ರೂಪಾಯಿಂದ ಎಷ್ಟೇ ಬೇಕಿದ್ರೂ ಮಾಡ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಮಾಡ್ಕೋಬೋದು. ಇಂತಿಷ್ಟೇ ಮಾಡಿ ಅಂತ ನಾನೇನು ಕೇಳ್ತಾ ಇಲ್ಲ. ದಯವಿಟ್ಟು ನಿಮ್ಮ ಒಂದು ಸಹಕಾರವನ್ನು ನನಗೆ ಕೊಡಬಹುದು ಅಂತ. ಓಕೆನಾ? ಇದರಿಂದ ನನಗೆ ಇನ್ನೂ ಹೆಚ್ಚು ಆನ್ಲೈನಿಗೆ ಬರೋದಕ್ಕೆ, ಇನ್ನೂ ಹೆಚ್ಚು ಲೈವ್ಗಳನ್ನು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಓಕೆನಾ? ನಿಮ್ಮ ಇಷ್ಟದ ಹಾಗೆ ನೀವು ಸೂಪರ್ ಚಾಟ್ಗಳನ್ನು ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಓಕೆನಾ? ಇನ್ನು ನೆಕ್ಸ್ಟು ನೋಡೋಣ. ಡಿಸೆಂಬರ್ ಸಚಿನ್ 1994 ಡಿಸೆಂಬರ್ 20. ಡಿಸೆಂಬರ್ 20 1994 2:10 PM. ಓಕೆ, ಡಿಸೆಂಬರ್ 20 2:10 PM. ಬರ್ತ್ ಪ್ಲೇಸ್ ಎಲ್ಲಿ ಹಾಕಿಲ್ವಾ? ಓಕೆ, ಬೆಂಗಳೂರು ಇದೆ, ಸೆಟ್ ಹಾಕ್ಕೊಂಡಿದೆ. ನಾನು ಸೌದಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. 3 ಇಯರ್ಸಿಂದ ಇನ್ಕ್ರಿಮೆಂಟ್ ಇಲ್ಲ. ಜಾಬ್ ಬಿಡ್ತಾ ಇದ್ದೀನಿ, ಬೇರೆ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ. ಮ್ಯಾರೇಜ್ ಆಗಿಲ್ಲ, ಸಿಂಗಲ್. ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಒಂದು ಪ್ರಶ್ನೆಯನ್ನು ತಗೋತೀನಿ. ಓಕೆನಾ? ಯಾಕೆಂದರೆ 2-3 ಪ್ರಶ್ನೆಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತುಂಬ ಜನ ಮೆಸೇಜ್ ಮಾಡ್ತಾ ಇರೋದ್ರಿಂದ ಬಿಯರ್ಡ್ ಲವರ್ ಅಂತ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿ ಮದುವೆಗೆ ಸಂಬಂಧಪಟ್ಟ ಹಾಗೆ ನೋಡೋಣ. ಓಕೆನಾ? ಮದುವೆಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಿ. ಮದುವೆ ಅಥವಾ ಜಾಬ್ ಅಂತ ತಗೊಂಡಾಗ ಮದುವೆನೂ ಆಗ್ತಾ ಇಲ್ಲ, ಸದ್ಯಕ್ಕೆ ಜಾಬ್ ಹೇಳ್ತಾ ಇದ್ದೀರಲ್ವಾ? ಮದುವೆ ಬೇಡ, ಜಾಬ್ ಬಗ್ಗೆ ನೋಡೋಣ. ಯಾಕೆಂದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅದೇ ಅಲ್ವಾ ಇವಾಗ. ಹಾಗಾಗಿ ನಡೀತಾ ಇರುವಂಥದ್ದು ಬುಧ ದಶಾ ಚಂದ್ರಭುಕ್ತಿ ಆಗುತ್ತೆ. ಬುಧ ನಿಮ್ಮ ಜಾತಕದಲ್ಲಿ 9ನೇ ಮನೆ ಭಾಗ್ಯಸ್ಥಾನದಲ್ಲಿದ್ದಾನೆ, ಸೂರ್ಯನ ಜೊತೆ ಇದ್ದಾನೆ, ತೃತೀಯ ಷಷ್ಠಾಧಿಪತಿ ಆಗ್ತಾನೆ. ಬುಧಾದಿತ್ಯ ಯೋಗ ಇದೆ, ಆದರೂ ಕೂಡ ಬುಧ ಇಲ್ಲಿ ಸೂರ್ಯನ ಜೊತೆ ಇರುವಂಥದ್ದು ಅಸ್ತನಾಗಿರುವಂಥದ್ದು ಕಾಣಿಸ್ತಾ ಇದೆ. ಜೊತೆಗೆ 9ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಗುರು ಇರುವಂಥದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಇದು ಪ್ರಾಬ್ಲಮ್ ಅನ್ನು ಕೊಡಬಹುದು. ಅಷ್ಟಮ ಸ್ಥಾನದಲ್ಲಿ ಗುರು ಉದ್ಯೋಗ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ, ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಚಿಂತೆಯನ್ನು, ಜೊತೆಗೆ ಲಗ್ನದಲ್ಲಿ ಕೇತು ಕೂಡ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಾನಸಿಕವಾಗಿ ಚಿಂತೆಯನ್ನು ಮಾಡ್ತಾ ಇರುವಂಥದ್ದು ಕಾಣಿಸುತ್ತೆ. ಜೊತೆಗೆ ಇನ್ನೇನಪ್ಪ ಅಂತಂದರೆ, ನಿಮಗೆ ಬುಧ ಮತ್ತು ಚಂದ್ರ ನಡೀತಾ ಇದೆ. ಓಕೆ, ಪರವಾಗಿಲ್ಲ. ಸದ್ಯಕ್ಕೆ ಮೇಷ ಲಗ್ನ ಆಗಿರೋದ್ರಿಂದ ನಿಮಗೆ ದಶಮಾಧಿಪತಿ ಶನಿ ಆಗ್ತಾನೆ. ಶನಿ ಲಾಭದಲ್ಲಿದ್ದಾನೆ, ತನ್ನದೇ ಮನೆಯಲ್ಲಿದ್ದಾನೆ, ಅನುಕೂಲ ಇದೆ. ಓಕೆನಾ? ಇವಾಗ ನಿಮಗೆ ನೆಕ್ಸ್ಟ್ ಜೂನ್ ತಿಂಗಳ ನಂತರದಿಂದ ಜಾಬ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನುಕೂಲಗಳಿದ್ದಾವೆ. ಬೇರೆ ಜಾಬ್ ಟ್ರೈ ಮಾಡ್ತಾ ಇದ್ದೀರಿ ಅಂತಂದರೆ ಖಂಡಿತವಾಗ್ಲೂ ಮಾಡ್ಕೋಬಹುದು, ಏನೂ ತೊಂದರೆ ಇಲ್ಲ. ಈ ವರ್ಷ ನಿಮಗೆ ಜೂನ್ ತಿಂಗಳು, ಈಗ ನಾಡಿದ್ದು 2ನೇ ತಾರೀಕಿನ ನಂತರದಿಂದ ಗುರುಬಲ ಬರ್ತಾ ಇದೆ, ದ್ವಿತೀಯ ಸ್ಥಾನದಲ್ಲಿ ಗುರು ಬರ್ತಾ ಇದ್ದಾನೆ. ಎಲ್ಲ ವಿಧಾನದಲ್ಲೂ ಕೂಡ ನಿಮ್ಮ ಒಂದು ರಾಶಿಗೆ ಅನುಕೂಲವಾಗುವಂತಹ ಗೋಚಾರ ಫಲ ಇದೆ. ಜೊತೆಗೆ ನಿಮ್ಮ ಜಾತಕದಲ್ಲಿ ಬುಧ ನಡೀತಾ ಇದೆ, ಬುಧ ರಥ ನಡೀತಾ ಇದೆ. ಬುಧ ಭಾಗ್ಯದಲ್ಲಿರೋದ್ರಿಂದ, ಗುರುವಿನ ಮನೆಯಲ್ಲಿರೋದ್ರಿಂದ, ಗುರುವಿನ ಈ ಸಂಚಾರ ನಿಮ್ಮ ಜೀವನಕ್ಕೆ ಒಳ್ಳೆ ಫಲವನ್ನು ಕೊಡುತ್ತೆ. ಜೂನ್ನಿಂದ ನಂತರದಿಂದ ಜೀವನದಲ್ಲಿ ಉದ್ಯೋಗ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಭಿವೃದ್ಧಿಯನ್ನು ನೀವು ನೋಡ್ತೀರಾ. ಓಕೆನಾ? ಏನೂ ತೊಂದರೆ ಇಲ್ಲ. ಸದ್ಯಕ್ಕೆ ಬುಧ ದಶಾ ನಡೀತಾ ಇರೋದ್ರಿಂದ ಸ್ವಾಮಿ ನಾರಾಯಣ ಸ್ವಾಮಿಯ ಒಂದು ಆರಾಧನೆ, ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಜಾತಕಕ್ಕೆ ತುಂಬ ಒಳ್ಳೆಯದು. ಸಾಧ್ಯವಾದಷ್ಟು ನಾರಾಯಣನಿಗೆ ಸಂಬಂಧಪಟ್ಟಂತಹ ಪೂಜಾ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ವಿಷ್ಣು ಸಹಸ್ರನಾಮಗಳನ್ನು ಜಪ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಅಥವಾ ವಿಷ್ಣು ಅಷ್ಟೋತ್ತರ ಶತನಾಮಾವಳಿಯನ್ನು ಜಪ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಓಕೆನಾ? ಹಾಗೆ ನೆಕ್ಸ್ಟು ರುದ್ರಯಾನಿ ಗೌಡ 7253. ಓಕೆ, 21/2/83, 21 ಫೆಬ್ರವರಿ 83. ಟೈಮ್ ಮಾರ್ನಿಂಗ್ 8:05. ಏನು ಪ್ರಶ್ನೆ ಕಳಿಸಿಲ್ಲ ಇವರು, ಬರೀ ಡೇಟ್ ಆಫ್ ಬರ್ತ್ ಅಷ್ಟೇ ಕಳಿಸಿದ್ದಾರೆ. ಆಮೇಲೆ ನಂತರದಲ್ಲಿ ನೋಡೋಣ. ಓಕೆನಾ? ಮತ್ತೆ ಕಳಿಸಿದ್ಮೇಲೆ ನೋಡೋಣ. ರುದ್ರಯಾನಿ ಅವರೇ, ಕೇವಲ ನೀವು ಡೇಟ್ ಆಫ್ ಬರ್ತ್ ಟೈಮ್ ಮಾತ್ರ ಕಳಿಸಿದ್ದೀರಾ, ಪ್ರಶ್ನೆ ಕಳಿಸಿಲ್ಲ ಅಂದರೆ ನಾನು ಅದಕ್ಕೆ ಹೇಗೆ ಉತ್ತರ ಕೊಡೋದು ಅಲ್ವಾ? ನೆಕ್ಸ್ಟ್ ಶ್ರೇಯಸ್ ಮೇಲ್, ಡೇಟ್ ಆಫ್ ಬರ್ತ್ 14 ಮೇ 2024, ಟೈಮ್ 7:44 PM,
ಎನಿ ದೋಷ ಇನ್ ಹಿಸ್ ಕುಂಡಲಿ. ನೋಡಿ, ದೋಷ ಹೀಗೆ ಕುಂಡಲಿ ಇಲ್ಲಿ ದೋಷ ಇದೆಯಾ ಇಲ್ವಾ ಅಂತ ಕೇಳೋದಕ್ಕೆ ಇದು ಸರಿಯಾದಂತಹ ವೇದಿಕೆ ಅಲ್ಲ. ನೀವು ಕನ್ಸಲ್ಟೇಷನನ್ನು ತಗೋಬೋದು. 7795502082 ನಂಬರ್ಗೆ ಕಾಲ್ ಮಾಡಿ ನೀವು ಅಲ್ಲಿ ಕನ್ಸಲ್ಟೇಷನನ್ನು ತಗೊಳ್ಳಿ. ಯಾಕೆಂದರೆ ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ನೋಡಬೇಕಾಗುತ್ತೆ. ದೋಷ ಅಂದರೆ ಜಸ್ಟ್ ಹಾಗೆ ಹೊಡೆದ ತಕ್ಷಣ ಬಂದುಬಿಡೋದಿಲ್ಲ. ಅದನ್ನು ಸರಿಯಾಗಿ ನಾವು ನೋಡಿನೇ ಮಾಡ್ಕೋಬೇಕಾಗತ್ತೆ. ಓಕೆನಾ? ಹಾಗೆಲ್ಲ ಅದು ಮಾಡೋದಕ್ಕಾಗೋದಿಲ್ಲ. हिंदी आती है किसी को यहाँ? क्योंकि मुझे बिल्कुल भी समझ नहीं आ रहा है. भाई साहब, हिंदी में तो बात कर सकते हैं, लेकिन ये कन्नड़ा चैनल है इसलिए कन्नड़ में बात करना पड़ेगा आपको. कन्नड़ा इसमें कोई प्रॉब्लम नहीं होगी. अगर मैं हिंदी में बात करूँगा तो मेरा ऑडियंस को प्रॉब्लम हो जाएगा, इसलिए मैं कन्नड़ा में बात कर रहा हूँ. आप चाहते हैं जो आपको भी कुंडली परिशीलन कर सकते हैं. आपकी डेट ऑफ बर्थ और टाइमिंग को मैसेज कर दीजिए, मैं आपकी सहायता कर सकता हूँ. ओके, बेंगलुरु. सर, माई डॉटर डेट ऑफ बर्थ 3/3/2006, टाइम 10:45 PM. So her weight is not gaining, she is underweight, but from doctor she is not having any problems. So this is because of my fault in her horoscope. Okay, health problems ಅಲ್ವಾ? ನೋಡೋಣ. 3/3/2006. ಟೈಮ್ 10:45 PM. ಬೆಂಗಳೂರು ಹಾಕ್ಕೊಂಡಿದ್ದೀನಿ. ಯಾರು ಡೇಟ್ ಆಫ್ ಬರ್ತ್ ಕಳಿಸ್ತಾ ಇದ್ದೀರಾ, ಆದರೆ ಊರನ್ನು ಕಳಿಸ್ತಾ ಇಲ್ಲ. ದಯವಿಟ್ಟು ಜೊತೆಗೆ ಊರನ್ನು ಕಳಿಸಿ. ಯಾಕೆಂದರೆ ಎಲ್ರಿಗೂ ಕೂಡ ಒಂದೇ ಊರನ್ನು ಹಾಕ್ಕೊಂಡು ನೋಡೋದಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪೂರ್ತಿಯಾಗಿ ಯಾರು ಕಳಿಸಿರ್ತಾರೆ, ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು, ಹಾಗೆ ಮದುವೆ ವಿಷಯಕ್ಕೆ ಕೇಳ್ತಾ ಇದ್ದೀರಿ ಅಂತ ಆದರೆ ಹುಡುಗಿನ ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ. ಆ ರೀತಿಯಾಗಿದ್ದವ್ರನ್ನ ನಾನು ತಗೋತಾ ಇದ್ದೀನಿ. ಓಕೆನಾ? ಸೊ ಇಲ್ಲದೆ ಇದ್ರೆ ತಗೊಳ್ತಾ ಇಲ್ಲ. ಓಕೆನಾ? ಬೆಂಗಳೂರು ಡೇಟ್ ಆಫ್ ಬರ್ತ್ ಹಾಕಿಲ್ಲ, ನೀವು ಎಲ್ಲ ಹಾಕಿದ್ದೀರಾ ಬಟ್ ಪ್ಲೇಸ್ ಹಾಕಿಲ್ಲ ಅಂದರೆ ನಾನು ಬೆಂಗಳೂರು ಅಂತ ಡಿಫಾಲ್ಟಾಗಿ ತಗೋತಾ ಇದ್ದೀನಿ. ಓಕೆನಾ? ಸೊ ಆ ರೀತಿಯಾಗಿ ಮಾಡೋದಕ್ಕಾಗಲ್ಲ ಎಲ್ಲ ಜಾತಕಕ್ಕೂ ಕೂಡ. ಯಾಕೆಂದರೆ ಡಿಫ್ರೆನ್ಸಸ್ ಇರುತ್ತೆ, ಲಗ್ನಗಳಲ್ಲಿ ವ್ಯತ್ಯಾಸ ಇರುತ್ತೆ, ಪ್ರಿಡಿಕ್ಷನ್ ಕೂಡ ವ್ಯತ್ಯಾಸವಾಗಿ ಬರುತ್ತೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು, ಹುಟ್ಟಿದ ಊರು, ಹುಟ್ಟಿದ ಸಮಯ, ಹಾಗೆ ಹುಟ್ಟಿದ ಸ್ಥಳ, ಇದಿಷ್ಟನ್ನು ಕೂಡ ಕ್ಲಿಯರ್ ಆಗಿ ಕಳಿಸಿದರೆ ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ, ಅದಕ್ಕೆ ನಾನು ಅನಾಲಿಸಿಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ವಹಿಸಿ. ಹಾಗೆ ಇವ್ರ ವಿಷಯಕ್ಕೆ ಬಂದರೆ ಇವ್ರ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಒಂದು ಹೆಲ್ತ್ ವೆಯ್ಟ್ ಗೈನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಶುಕ್ರ ದಶ ನಡೀತಾ ಇದೆ ಇವರಿಗೆ. ಲಗ್ನ ಬಂದು ತುಲಾ ಲಗ್ನ. ಲಗ್ನದಲ್ಲಿ ಗುರು ಇದ್ದಾನೆ. ನೀವು ಕಳಿಸಿರುವಂಥದ್ದು ಮಾರ್ಚ್ 3, 2006 ಕರೆಕ್ಟ್ ಇದೆ ಅಲ್ವಾ? ಹಾಗೆ ಟೈಮ್ 10:45 ಕರೆಕ್ಟ್ ಇದೆ. ಓಕೆ, ನೋಡಿ, ಲಗ್ನ ಬಂದು 22 ಡಿಗ್ರಿ ತುಲಾ ಇದೆ. ಹೆಚ್ಚು ಕಡಿಮೆ ನಾರ್ಮಲ್ ಇದೇ ಇರುತ್ತೆ ನಿಮ್ಮದು ಹುಟ್ಟಿದ ಜನ್ಮ ಊರು ಯಾವುದಾಗಿದ್ರೂ ಕೂಡ. ಸದ್ಯಕ್ಕೆ ಮೇಷರಾಶಿ, ಅಶ್ವಿನಿ ನಕ್ಷತ್ರ ಆಗುತ್ತೆ. ಚಂದ್ರ ಸಪ್ತಮದಲ್ಲಿದ್ದಾನೆ, ಲಗ್ನದಲ್ಲಿ ಗುರು ಇದ್ದಾನೆ, ಶುಕ್ರ ಚತುರ್ಥ ಸ್ಥಾನದಲ್ಲಿದ್ದಾನೆ. ಶುಕ್ರ ದಶಾನೇ ನಡೀತಾ ಇದೆ. ಈ ಸಮಯದಲ್ಲಿ ನಿಮಗೆ ವೇಟ್ ಗೇನ್ ಆಗಲೇಬೇಕು. ಯಾಕಂದರೆ ಶುಕ್ರ ದಶ ನಡೀತಾ ಇರೋದ್ರಿಂದ, ಜೊತೆಗೆ ಬುಧನ ಅಂತರ್ದಶ ನಡೀತಾ ಇರೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಗೇನ್ ಆಗುತ್ತೆ. ಇವರಿಗೆ ಇನ್ನೂ 2006 ಎಷ್ಟು ವೆಯ್ಟ್ ಇದೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಶಿ ಈಸ್ ಅಂಡರ್ ವೆಯ್ಟ್, ಬಟ್ ಫ್ರಮ್ ಡಾಕ್ಟರ್ ಶಿ ಈಸ್ ನಾಟ್ ಹ್ಯಾವಿಂಗ್ ಎನಿ ಪ್ರಾಬ್ಲಮ್. ಸೊ ದಿಸ್ ಈಸ್ ಬಿಕಾಸ್ ಆಫ್ ಎನಿ ಫಾಲ್ಟ್ ಇನ್ ಅವ್ರ ಜಾತಕದಲ್ಲಿ. ನೋಡಿ, ಡಾಕ್ಟರ್ ಹೇಳಿದ ಹಾಗೆ ಇವ್ರ ಜಾತಕದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಡಾಕ್ಟರ್ ಕೂಡ ಹೇಳ್ತಾ ಇರೋದು ಅದನ್ನೇನೆ, ನಾನು ಹೇಳ್ತಾ ಇರೋದು ಅದನ್ನೇನೆ. ವೆಯ್ಟ್ ಕಡಿಮೆ ಇದೆ ಅಂದ ತಕ್ಷಣ ಏನೂ ಪ್ರಾಬ್ಲಮ್ಸ್ ಇಲ್ಲ. ಓಕೆನಾ? ಆರೋಗ್ಯವಾಗಿದ್ದಾರೆ. ಲಗ್ನದಲ್ಲಿ ಗುರು ಇದ್ದಾನೆ, ಚತುರ್ಥದಲ್ಲಿ ಶುಕ್ರ ಇದ್ದಾನೆ, ಅಷ್ಟಮದಲ್ಲಿ ಕುಜ ಇದ್ದಾನೆ. ಅದೊಂದು ಪ್ರಾಬ್ಲಮ್ಮು, ಅದು ಮದುವೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರವೇ ಹೊರತು ಎಲ್ಲದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಚತುರ್ಥ ಪಂಚಮಾಧಿಪತಿ ಆಗಿರುವಂತಹ ಯೋಗಕಾರಕ ಗ್ರಹ ಶನಿ ದಶಮ ಸ್ಥಾನದಲ್ಲಿದ್ದಾನೆ, ಅದು ಕೂಡ ಒಳ್ಳೆಯದೇನೆ. ಇಲ್ಲಿ 12ನೇ ಮನೇಲಿ ಕೇತು ಇದ್ದಾನೆ. ನಿಮಗಿಲ್ಲಿ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕೂಡ ಏನೂ ಪ್ರಾಬ್ಲಮ್ಸ್ಗಳು ಕಾಣಿಸ್ತಾ ಇಲ್ಲ. ಹಾಗಾಗಿ ನೀವೇನು ಚಿಂತೆ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ. ನಿಮಗೆ ಇನ್ನೂ ಕೂಡ ಏನಾದರೂ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂಥ ಆಸಕ್ತಿ ಇದೆ ಅಂತ ಆದರೆ ಸ್ವಲ್ಪ ಅಮ್ಮನವರ ಆರಾಧನೆಯನ್ನು ಮಾಡ್ಕೊಳ್ಳಿ. ಓಕೆನಾ? ಲಕ್ಷ್ಮೀ ದೇವಿ, ಸರಸ್ವತಿ, ಅನ್ನಪೂರ್ಣೆ, ಈ ರೀತಿಯಾಗಿ ಯಾವುದೇ ಶಾಂತ ಸ್ವರೂಪಿ ಅಮ್ಮನವರಾಗಿರಬಹುದು, ಅಮ್ಮನವರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಜಾತಕಕ್ಕೆ ಒಳ್ಳೆಯದು. ಅದನ್ನು ಬಿಟ್ಟರೆ ಬೇರೆ ಏನೂ ಅಂಥ ಪ್ರಾಬ್ಲಮ್ಗಳಿಲ್ಲ. ಇನ್ನೊಂದು ಏನಪ್ಪ ಅಂದರೆ ಸಾಡೆ ಸತಿ ನಡೀತಾ ಇದೆ. ಸ್ವಲ್ಪ ಶನಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಅವಶ್ಯಕ. ಶನಿದೇವರ ಆರಾಧನೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಹೋಗಿ.
ಶನಿ ಜಪವನ್ನು ಶನಿವಾರ ದಿನ ಶನಿ ಜಪವನ್ನು ಮಾಡ್ಕೋಬಹುದು. ಏನೂ ತೊಂದರೆ ಇಲ್ಲ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ, ಒಳ್ಳೆ ಮಹಾದಶ ನಡೀತಾ ಇದೆ, ಹಾಯಾಗಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ಓಕೆ, ನೆಕ್ಸ್ಟು ಶ್ಲೋಕ್. ಅಶ್ಲೋಕ್. ಓಕೆ, 11 ಜುಲೈ 6, 2001. ಜುಲೈ 6, 2001, 11 ಗಂಟೆ 2 ನಿಮಿಷ ಉಡುಪಿ ಬೆಳಿಗ್ಗೆ. ಉಡುಪಿ. ಓಕೆ, ಜಾಬ್ ಟ್ರೈ ಮಾಡ್ತಾ ಇದ್ದೀನಿ, ಯಾವಾಗ ಸಿಗುತ್ತೆ? ಓಕೆ, ನೋಡೋಣ. ನಿಮ್ಮದು ಧನುರ್ರಾಶಿ, ಉತ್ತರಾಷಾಢ ನಕ್ಷತ್ರ, ಸಿಂಹ ಲಗ್ನ. ಧನುರ್ರಾಶಿಗೆ ಈ ವರ್ಷ ಸ್ವಲ್ಪ ರಾಹು ದಶ, ರಾಹು ಭುಕ್ತಿ ನಡೀತಾ ಇದೆ. ರಾಹು ಲಾಭ ಸ್ಥಾನದಲ್ಲಿ ಇದ್ದಾನೆ, ಚೆನ್ನಾಗಿರುವಂತಹ ಸ್ಥಾನದಲ್ಲಿ ಇದ್ದಾನೆ. ಓಕೆನಾ? ರಾಹು ಲಾಭ ಸ್ಥಾನದಲ್ಲಿದ್ದು, ರಾಹುವಿನ ನಕ್ಷತ್ರ ಯಾವುದು? ಆರಿದ್ರಾ ನಕ್ಷತ್ರ, ಸ್ವಂತ ನಕ್ಷತ್ರದಲ್ಲಿದ್ದಾನೆ. ಓಕೆ, ಈ ವರ್ಷ ನಿಮಗೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಏನಿಲ್ಲ. ಆದರೆ ನಡೀತಾ ಇರುವಂಥದ್ದು ರಾಹು ಮಹಾದಶದಲ್ಲಿ, ರಾಹು ದಶಾದಲ್ಲಿ ಶುಕ್ರ ಪ್ರತ್ಯಂತರ ದಶ ನಡೀತಾ ಇದೆ ಜನವರಿಯಿಂದ ಜುಲೈ 5 ಒಳಗಡೆ. ಸೊ ಜುಲೈ 5 ಒಳಗಡೆ ನಿಮಗೆ ದಶಮಾಧಿಪತಿ ಶುಕ್ರನ ಒಂದು ಪ್ರತ್ಯಂತರ ದಶ ನಡೀತಾ ಇರೋದ್ರಿಂದ ಜುಲೈ ಒಳಗಡೆ ಉದ್ಯೋಗ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಪ್ರಯತ್ನ ಮಾಡಿ. ಓಕೆನಾ? ಜುಲೈ 10ನೇ ತಾರೀಕಿನ ಒಳಗಡೆ ಉತ್ತಮವಾಗಿರುವಂತಹ ಜಾಬ್ ಸಿಗುವಂತಹ ಸಾಧ್ಯತೆ ನನಗೆ ಕಾಣಿಸ್ತಾ ಇದೆ. ಏನೂ ತೊಂದರೆ ಇಲ್ಲ, ಉದ್ಯೋಗ ಸಿಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ಖಂಡಿತವಾಗ್ಲೂ ಜುಲೈ ತಿಂಗಳೊಳಗಡೆ ಉದ್ಯೋಗ ನಿಮಗೆ ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ನಮಸ್ತೆ ಗುರೂಜಿ, ನಮಸ್ಕಾರ. ನೋಡಿ, ಡೇಟ್ ಆಫ್ ಬರ್ತ್ ಬರೀ ಕಳಿಸಿದ್ರೆ ನಾನು ಉತ್ತರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಡೇಟ್ ಆಫ್ ಬರ್ತ್ ಯಾರು ರುದ್ರಯ್ಯ ನಿಮ್ಮತ್ತೆ ಅದನ್ನೇ ಕಳಿಸಿದ್ದೀರಾ, ಪ್ರಶ್ನೆ ಕಳಿಸಿಲ್ಲ. ಡೇಟ್ ಆಫ್ ಬರ್ತ್ ಕಳಿಸಿದ್ರೆ ಸಾಕಾಗಲ್ಲ, ಪ್ರಶ್ನೆ ಕಳಿಸಿ. ಏನು ಪ್ರಶ್ನೆ ಅಂತ ಗೊತ್ತಿಲ್ಲದೆ ಜಾತಕ ನೋಡೋದು ಹೇಗೆ? ಬರ್ತ್ ಟೈಮ್ 8:12 ಮಾರ್ನಿಂಗ್, ಪ್ಲೇಸ್ ಅರಸೀಕೆರೆ, ಕನ್ಯಾ ರಾಶಿ, ಸಿಂಹ ಲಗ್ನ. ಲಗ್ನದಲ್ಲಿ ಶುಕ್ರ, 12ನೇ ಮನೆಯಲ್ಲಿ ರವಿ, ಚಂದ್ರ, ರಾಹು, ಬುಧ, 7ನೇ ಮನೆಯಲ್ಲಿ ಶನಿ. ಅದೆಲ್ಲ ಬೇಕಾಗಿಲ್ಲ ನನಗೆ. ಡೇಟ್ ಆಫ್ ಬರ್ತು ಟೈಮು ಕಳಿಸಿ. ಓಕೆನಾ? ಡೇಟ್ ಆಫ್ ಬರ್ತು ಟೈಮು, ಹುಟ್ಟಿದ ದಿನಾಂಕವನ್ನು ಕಳಿಸದೇ ಇದ್ದರೆ ನಾನು ಏನು ಹೇಳೋದಕ್ಕಾಗಲ್ಲ. ಅದಷ್ಟನ್ನು ಕಳಿಸ್ಕೊಂಡು ನೀವು ಪ್ರಶ್ನೆ ಕೂಡ ಕಳಿಸದೇ ಇದ್ದರೆ ಪ್ರಯೋಜನ ಇಲ್ಲ, ಎಲ್ಲವನ್ನ ಕಳಿಸ್ಬೇಕಾಗತ್ತೆ. ಓಕೆನಾ? ಸೊ ಪ್ರಶ್ನೆಗಳನ್ನು ಬೇಕು, ಪ್ರಶ್ನೆ ಕಳಿಸ್ಬೇಕು ಅಂದರೆ ಡೀಟೇಲ್ಸ್ ಬೇಕಾಗುತ್ತೆ. ಇಲ್ಲದೇ ಇದ್ದರೆ ನಾನು ಹೇಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಅಲ್ವಾ? ಜುಲೈ 6, 2001, 11:02 AM, ಬರ್ತ್ ಪ್ಲೇಸ್ ಉಡುಪಿ. ಅಬ್ರಾಡ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೆ, ಯಾವಾಗ ಸಿಗುತ್ತೆ? ನೋಡಿ, ಒಬ್ಬರಿಗೆ ಒಂದೇ ಪ್ರಶ್ನೆ. ನಿಮ್ಗೆ ಹೇಳಿದ್ನಲ್ವ, ಅಬ್ರಾಡ್ ಜಾಬೇ ಸಿಗುತ್ತೆ ನಿಮಗೆ. ರಾಹು ನಡೀತಾ ಇರೋದ್ರಿಂದ ಜುಲೈ ಒಳಗಡೆ ಸಿಗುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮ ಜಾತಕವನ್ನೇ ಈಗಷ್ಟೇ ನೋಡಿದ್ದೀನಲ್ವ, ಮತ್ತೆ ಅದೇ ಪ್ರಶ್ನೆಯನ್ನು ಕೇಳುವಂಥದ್ದು ಸರಿಯಲ್ಲ. ಓಕೆನಾ? ಜುಲೈ ಒಳಗಡೆ ಸಿಗುತ್ತೆ. ಜುಲೈ 10ನೇ ತಾರೀಕು ಒಳಗಡೆ ಸಿಗುವಂತಹ ಸಾಧ್ಯತೆಗಳು ಯಥೇಚ್ಛವಾಗಿದೆ. ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಸಿಗುತ್ತೆ. ಗುರುಜಿ, ಲಗ್ನ ಕುಂಡಲಿ, ಭಾವಚಲಿತ, ಇದರಲ್ಲಿ ಯಾವ ಕುಂಡಲಿ ರೆಫರ್ ಮಾಡೋದು ಹೆಚ್ಚು ಸೂಕ್ತ? ಡಿಗ್ರಿ ವೈಸ್ ನೋಡಬೇಕಾ ಬೇಡವಾ? ನೋಡಿ, ಲಗ್ನ ಕುಂಡಲಿಯನ್ನು ನೋಡಬೇಕು, ಭಾವಕುಂಡಲಿಯನ್ನು ನೋಡಬೇಕು. ನಿಮಗೆ ಜಾತಕದಲ್ಲಿ ಆಸಕ್ತಿ ಇದೆ ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಅಂತಾದರೆ ನಮ್ಮ ಜ್ಯೋತಿಷ್ಯ ತರಗತಿಯನ್ನು ಜಾಯಿನ್ ಆಗಬಹುದು. ಅದಕ್ಕೋಸ್ಕರ ನೀವು ನನಗೆ ಕಾಲ್ ಮಾಡಬಹುದು. ನಮ್ಮ ಒಂದು ನಂಬರ್ ಬಂದು 7795502082 ಈ ನಂಬರ್. ಓಕೆನಾ? ಈ ನಂಬರ್ಗೆ ನೀವು ಕಾಲ್ ಮಾಡೋ ಮೂಲಕ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೋಬಹುದು. ಮತ್ತು ನೀವು ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಥವಾ ಜ್ಯೋತಿಷ್ಯ ಕಲಿಬೇಕು ಅಂತಿದ್ರೆ ಈ ನಂಬರ್ಗೆ ಕಾಲ್ ಮಾಡುವಂತಹ ಮೂಲಕ, ಇದು ಚಾಟ್ನಲ್ಲಿ ಪಿನ್ ಮಾಡಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡೋ ಮೂಲಕ ಜ್ಯೋತಿಷ್ಯ ತರಗತಿಗಳಿಗೆ ಜಾಯಿನ್ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಓಕೆನಾ? 1/7/2001, 4 ಗಂಟೆ ಬೆಳಿಗ್ಗೆ, ಮೈಸೂರು. ಇಟ್ಸ್ ಗರ್ಲ್. ಡೇಟ್ ಆಫ್ ಬರ್ತ್, ಅಬೌಟ್ ಮ್ಯಾರೇಜ್. ಓಕೆ, 1/7/2001. ಓಕೆ, 4 ಗಂಟೆ ಬೆಳಿಗ್ಗೆ ಅಲ್ವಾ? ಹುಡುಗಿದು ತುಲಾ ರಾಶಿ, ವಿಶಾಖ ನಕ್ಷತ್ರ ಆಗುತ್ತೆ. ಇದು ಬಂದು ಇವರಿಗೆ ನಡೀತಾ ಇರುವಂಥದ್ದು ಶನಿ ದಶ, ಶುಕ್ರ ಭುಕ್ತಿ. ಲಗ್ನ ವೃಷಭ ಲಗ್ನ ಆಗುತ್ತೆ. ವೃಷಭ ಲಗ್ನದಲ್ಲಿ ಲಗ್ನದಲ್ಲೇ ಶನಿ ಮತ್ತು ಶುಕ್ರ ಇದ್ದಾರೆ. ಸಪ್ತಮಾಧಿಪತಿ ಕುಜ ಸಪ್ತಮ ಸ್ಥಾನದಲ್ಲೇ ಇದ್ದಾನೆ, ರುಚಿಕ ಯೋಗ ಆಗುತ್ತೆ. ಲಗ್ನದಲ್ಲಿ ಶುಕ್ರ ಇದ್ದಾನೆ, ಮಾಲವ್ಯ ಯೋಗ ಆಗುತ್ತೆ. ದ್ವಿತೀಯದಲ್ಲಿ ಗುರು ಇದ್ದಾನೆ, ಚತುರ್ಥಾಧಿಪತಿಯಾಗಿ ಸೂರ್ಯ ಇದ್ದಾನೆ, ಪಂಚಮಾಧಿಪತಿಯಾದಂತಹ ಬುಧ ಇದ್ದಾನೆ. ಲಗ್ನಕ್ಕೆ ಶುಭರಾದವರು 3 ಜನ ಕೂಡ ಲಗ್ನದಲ್ಲೇ ಇದ್ದಾರೆ. ಅದ್ಭುತವಾಗಿದೆ. ಓಕೆನಾ? ತುಂಬ ಚೆನ್ನಾಗಿರುವಂತಹ ಜಾತಕ ಇದು, ಅದ್ಭುತವಾಗಿರುವಂತಹ ಜಾತಕ. ತುಂಬ ಖುಷಿಯಾಗುತ್ತೆ ಇಂಥ ಜಾತಕ ನೋಡೋದಕ್ಕೆ. ಒಳ್ಳೇದಿದೆ ಅಮ್ಮ.
ಓಕೆನಾ. ಮದುವೆ ಯೋಗ ಅಂತಂದರೆ ಮುಂದಿನ ವರ್ಷ, ಈ ವರ್ಷ ಇಲ್ಲ. ಓಕೆನಾ. ಈ ವರ್ಷ ಅಂದರೆ ನವೆಂಬರ್ ಡಿಸೆಂಬರ್ನಲ್ಲಿದೆ. ಅದನ್ನು ಬಿಟ್ಟರೆ ಜನವರಿ 25 ಒಳಗಡೆ ಇರುತ್ತೆ ಮುಂದಿನ ವರ್ಷ. ಈ ವರ್ಷ ಡಿಸೆಂಬರ್ ಪೂರ್ತಿ ಮತ್ತು ಜನವರಿ 25 ಒಳಗಡೆ ಗುರುಬಲ ಇದೆ, ಮದುವೆ ಯೋಗವೂ ಇದೆ. ಅದನ್ನು ಬಿಟ್ಟರೆ ನೆಕ್ಸ್ಟು ಜೂನ್ ಜುಲೈ ನಂತರನೇ ಆಗುತ್ತೆ. ಓಕೆನಾ. ಮಾರ್ಚ್ ಏಪ್ರಿಲ್ನಲ್ಲೆಲ್ಲ ಇರೋದಿಲ್ಲ. ಹಾಗಾಗಿ ಮುಂದಿನ ವರ್ಷ ನಂತರದಲ್ಲಿ ಇರುತ್ತೆ. ಈ ವರ್ಷನೇ ಮಾಡ್ಕೋಬೇಕು ಅಂತಿದ್ದೀರಾ ಅಂತಂದರೆ ನವೆಂಬರ್ ಡಿಸೆಂಬರ್ ಮತ್ತು ಜನವರಿ 25 ಒಳಗಡೆ ಒಳ್ಳೆ ಒಂದು ಅವಕಾಶ ಇದೆ ಈ ವರ್ಷ ಕೂಡ ಮದುವೆ ಮಾಡ್ಕೊಳ್ಳೋದಕ್ಕೆ. ತುಂಬ ಚೆನ್ನಾಗಿದೆ. ಆ ಸಮಯದಲ್ಲಿ ಒಳ್ಳೆ ಸಂಬಂಧಗಳನ್ನು ಹುಡುಕುವಂಥದ್ದು ಈ ರೀತಿಯಾಗಿ ಮಾಡಿಕೊಂಡ್ರೆ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅದನ್ನು ಪ್ರಯತ್ನ ಮಾಡ್ಬೋದು ನೀವು. ಹುಡುಕೊಳ್ಳಿ ಒಳ್ಳೆ ಕಡೆ. ಖಂಡಿತವಾಗ್ಲೂ ಚೆನ್ನಾಗಿದೆ ಜಾತಕ, ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಓಕೆನಾ. ನೋಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ 10,000 ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ತಿರದಲ್ಲಿದ್ದೀವಿ. ನಿಮ್ಮೆಲ್ಲರ ಒಂದು ಇದ್ರ ಕಾರಣ, ಪ್ರೀತಿಯ ಕಾರಣ, ವಿಶ್ವಾಸದ ಕಾರಣ ನಾವು 10,000 ಸಬ್ಸ್ಕ್ರೈಬರ್ಸನ್ನು ಸಂಪಾದನೆ ಮಾಡ್ತಾ ಇದ್ದೀವಿ. ಇನ್ನು ಕೇವಲ 43 ಜನ ಸಬ್ಸ್ಕ್ರೈಬರ್ಸ್ ಬೇಕಷ್ಟೇ ನಮ್ಮ ಚಾನಲ್ಗೆ. ನೀವೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಾದರೆ 10,000 ಸಬ್ಸ್ಕ್ರೈಬರ್ಸ್ಗಳನ್ನು ತಲುಪ್ಕೊಂಡ್ಬಿಡ್ತೀನಿ ಈಗಲೇ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದ್ಸಲ ಎಲ್ಲ ಲೈಕ್ ಬಟನ್ನ ಪ್ರೆಸ್ ಮಾಡಿ ದಯವಿಟ್ಟು. ಈ ವಿಡಿಯೋಗೆ ಇನ್ನೂ ಕೂಡ ಒಂದು ಲೈಕು ಬಂದಿಲ್ಲ, ಯಾರು ಕೂಡ ಲೈಕೇ ಮಾಡಿಲ್ಲ ವಿಡಿಯೋಗೆ. 12 ಜನ ನೋಡ್ತಾ ಇದ್ದೀರಾ ಈಗ ಲೈವ್ ಆಗಿ. ತುಂಬ ಜನಕ್ಕೆ ನಾನು ಉತ್ತರ ಕೂಡ ಕೊಟ್ಟಿದ್ದೀನಿ. ಒಂದು ಲೈಕ್ ಆದರೂ ಮಾಡಿ ಅಲ್ವಾ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡ್ತಾ ಇಲ್ಲ ಯಾರು ಕೂಡ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ದಯವಿಟ್ಟು. ಈ ರೀತಿಯಾಗಿ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳು ಜೊತೆಗೆ ಇರಬೇಕಲ್ವ. ನಿಮ್ಮಿಂದನೇ ನಾವು, ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ನಾವಿರೋದು ಅಲ್ವಾ. ಈ ಕಾರಣಕ್ಕೆ ಇನ್ನೂ ಕೂಡ ಕೆಲವಷ್ಟು ಜಾತಕಗಳನ್ನು ನೋಡೋಣ. ನೆಕ್ಸ್ಟು ಹುಟ್ಟಿದ ಸಮಯ ಬೆಳಿಗ್ಗೆ 10:05 ಅರುಣ್ ಸಂಜಯ್ ಮಂಟಲ್ 28/4/97 ಬೆಂಗಳೂರು. ಇದು ಮೇಲ್ಗಡೆ ಯಾರ್ದು ಮಿಸ್ ಆಗಿದೆ ಅಲ್ವಾ. ಮಿಸ್ ಆಗ್ತಾ ಇರುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ಮೆಸೇಜ್ಗಳ ಮೇಲೆ ಹೋಗ್ತಾ ಇರುತ್ತೆ, ಅದನ್ನು ಟ್ರ್ಯಾಕ್ ಮಾಡೋದು ಕೂಡ ಸ್ವಲ್ಪ ಯಾರ್ದು ಸಿಗುತ್ತೋ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಎಲ್ರಿಗೂ ಉತ್ತರ ಕೊಡೋದಕ್ಕೆ. 28/4/87 28/4/87 ಹುಟ್ಟಿದ ಸಮಯ 5:05. ಪ್ರಶ್ನೆ ಏನು? ಸಿದ್ದಾಪುರ, ಕೊಡಗು ಸಿದ್ದಾಪುರ ಅಲ್ವಾ. ಏನ ನನ್ನ ಹತ್ತಿರ ಮುಂದಿನ ವರ್ಷ ಕುಂಪು ಮಾಡಿಸಲ ಮಾಸ್ಟರ್ ಯೋಗ ಇದೆಯಾ? ನಿಮ್ಮ ಪ್ರಶ್ನೆ ಅರ್ಥ ಆಗ್ತಾ ಇಲ್ವಲ್ರಿ. ಕುಂಪು ಏನಿದು? ಕುಂಪು ಮಾಡಿಸಲ ಮಾಸ್ಟರ್. ಹೆಚ್ಚಿನ ಪಕ್ಷ ನೀವು ವಿದ್ಯಾಭ್ಯಾಸದ ಬಗ್ಗೆ ಏನಾದರೂ ಕೇಳ್ತಾ ಇದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗ್ತಾ ಇಲ್ಲ. ಡೇಟ್ ಆಫ್ ಬರ್ತ್ ಟೈಮ್ ಎಲ್ಲ ಹಾಕಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥದ್ದನ್ನು ನಾನು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿದ್ದನ್ನೇ ನೋಡ್ಕೋಬೇಕು. ಯಾಕಂದರೆ ಬೇರೆ ಒಂದು ಇದಿಲ್ಲ ಅಲ್ವಾ. ಏನೋ ಕೇಳಿದ್ದೀರಾ, ಬಟ್ ಏನು ಕುಂಗ್ಫು ಮಾರ್ಷಲ್ ಆರ್ಟ್ಸಾ? ಏನು ಕೇಳ್ತಾ ಇದ್ದೀರಾ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ಕರಾಟೆ, ಕುಂಫು, ಓಕೆ, ಮಾರ್ಷಲ್ ಆರ್ಟ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ. ವೆರಿ ಗುಡ್, ರೈಟ್. ನೋಡೋಣ. ಮಾರ್ಷಲ್ ಆರ್ಟ್ಸ್ ಅಂತ ಬಂದಾಗ ನಾವು ಕುಜನನ್ನು ನೋಡಬೇಕಾಗುತ್ತೆ. ಯುದ್ಧ ವಿದ್ಯೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೋರ್ಟ್ಸ್ಗಳನ್ನು ಕೂಡ ನೋಡೋದಾದರೆ ಕುಜನನ್ನು ನೋಡಬೇಕಾಗುತ್ತೆ. ಕುಜ ದಶಾನೇ ನಡೀತಾ ಇರುವಂಥದ್ದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಓಕೆನಾ. ಅದಕ್ಕೆ ತಕ್ಕಂತಹ ಅನುಕೂಲವಂತಹ ಒಂದು ದಶಾ ನಡೀತಾ ಇದೆ. ಶನಿ ಅಂತರ ದಶಾ ನಡೀತಾ ಇದೆ. ರೈಟ್. ಮುಂದಿನ ವರ್ಷ ಅಂತ ಕೇಳ್ತಾ ಇದ್ದೀರಾ. ಮುಂದಿನ ವರ್ಷ ನಿಮಗೆ ಗುರುಬಲ ಚೆನ್ನಾಗಿ ಬರ್ತಾ ಇದೆ. ದಶಾದಲ್ಲೂ ಕೂಡ ಅನುಕೂಲ ಇದೆ. ರಾಹು ಗುರು ತನ್ನದೇ ಮನೆಯಲ್ಲಿದ್ದಾನೆ, ಲಗ್ನಾಧಿಪತಿಯಾಗಿ. ಶುಕ್ರ ಉಚ್ಚನಾಗಿದ್ದಾನೆ, ಅದು ಕೂಡ ಅದ್ಭುತ. ಯಾಕಂದರೆ ಗುರು ಲಗ್ನದಲ್ಲಿದ್ದಾಗ ಅದು ಹಂಸಯೋಗ, ಶುಕ್ರನ ಕೂಡ ಲಗ್ನದಲ್ಲೇ ಉಚ್ಚನಾಗಿರೋದ್ರಿಂದ ಅದು ಮಾಲವ್ಯ ಯೋಗ. ತುಂಬ ಅದ್ಭುತವಾಗಿರುವಂತಹ ಯೋಗ. ದ್ವಿತೀಯದಲ್ಲಿ ಬುಧಾದಿತ್ಯ ಯೋಗ, ಚಂದ್ರ ಕೂಡ ಅಲ್ಲೇ ಇದ್ದಾನೆ, ಕುಜ 3ನೇ ಮನೆಯಲ್ಲಿದ್ದಾನೆ. ಆಲ್ಮೋಸ್ಟ್ ಇಲ್ಲಿ ನಿಮಗೆ 7 ಗ್ರಹಗಳು 3ನೇ ಮನೆಯಲ್ಲಿದ್ದಾವೆ ಅಲ್ವಾ. ಭಾಗ್ಯದಲ್ಲಿ ಶನಿ ಇದ್ದಾನೆ, ಸಪ್ತಮದಲ್ಲಿ ಕೇತು ಇದ್ದಾನೆ. ನಡೀತಾ ಇರುವಂಥದ್ದು ಕುಜ ದಶಾನೇ ನಡೀತಾ ಇದೆ. ಖಂಡಿತವಾಗ್ಲೂ ಮುಂದಿನ ವರ್ಷ ಅನುಕೂಲ ಇದೆ. ಅರುಣ್ ಸಂಜಯ್
ಕುಜ ನಿಮಗೆ ಸ್ಟ್ರಾಂಗ್ ಆಗಿದ್ದಾನೆ, 2ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ದಾನೆ ಅಂತಂದರೆ ಇನ್ನೂ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಅರ್ಥ. ಕುಜ ದಶಾನೇ ನಡೀತಾ ಇದೆ, ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ, ಯಶಸ್ಸಿದೆ ನಿಮ್ಗೆ ಇದರಲ್ಲಿ. ಓಕೆನಾ, ಜಾತಕ ತುಂಬ ಚೆನ್ನಾಗಿದೆ. ಲಗ್ನದಲ್ಲಿ ಅದ್ಭುತವಾಗಿರುವಂತಹ 2 ಜನ ಶುಭ ಗ್ರಹಗಳು, ಜೊತೆಗೆ ರಾಹು ಇರೋದು ಮೈನಸ್ ಪಾಯಿಂಟ್ ಆದರೂ ಕೂಡ ಏನೂ ತೊಂದರೆ ಇಲ್ಲ. ಯಾಕಂದರೆ ಗುರುವು ಬಲವಾಗಿದ್ದಾನೆ, ಶುಕ್ರನು ಬಲವಾಗಿದ್ದಾನೆ, 2 ಬಲವಾಗಿರುವಂತಹ ಗ್ರಹಗಳಿರುವಾಗ ರಾಹುವಿನಿಂದ ಏನು ಪ್ರಾಬ್ಲಮ್ ಇಲ್ಲ. ದ್ವಿತೀಯದಲ್ಲೂ ಕೂಡ ಅಷ್ಟೇ ಸೂರ್ಯ ಬುಧ ಇದ್ದು, ಬುಧಾದಿತ್ಯ ಯೋಗ, ಕಮ್ಯುನಿಕೇಷನ್ಸ್ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಓಕೆನಾ, ಧೈರ್ಯವಾಗಿರಿ. ಸ್ವಲ್ಪ ಇಲ್ಲಿ ಚಂದ್ರ ವೀಕ್ ಇರೋದ್ರಿಂದ ಸ್ವಲ್ಪ ಅಮ್ಮನವರ ಆರಾಧನೆ ಬೇಕಾಗುತ್ತೆ, ಪಾರ್ವತಿ ದೇವಿಯ ಆರಾಧನೆ ಬೇಕಾಗುತ್ತೆ. ಆದಷ್ಟು ಅಮ್ಮನವರ ಆರಾಧನೆ, ಶಿವಪಾರ್ವತಿಯರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಜಾತಕಕ್ಕೆ ಒಳ್ಳೆಯದು. ಸ್ವಲ್ಪ ಮೆಂಟಲ್ ಆಗಿ ಸ್ಟ್ರಾಂಗ್ ಆಗಬೇಕಾಗುತ್ತೆ. ಓಕೆನಾ, ಬಾಡಿ ಸ್ಟ್ರಾಂಗ್ ಇದೆ ನಿಮ್ಮದು, ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗುತ್ತೆ. ದುರ್ಗಾದೇವಿಯ ಆರಾಧನೆ ಮತ್ತು ಅಥವಾ ಪಾರ್ವತಿ ಮಾತೆಯ ಆರಾಧನೆ ಮಾಡಿಕೊಳ್ಳುವಂಥದ್ದು ಜಾತಕಕ್ಕೆ ಪ್ರಶಸ್ತ. ಓಕೆನಾ, ಜೊತೆಗೆ 7.5 ಕೂಡ ಇದೆ, ಸ್ವಲ್ಪ ಶನಿದೇವರ ಆರಾಧನೆ ಕೂಡ ಇರಲಿ. ಓಕೆನಾ, ಮಂಗಳವಾರ ದಿನ ಆಂಜನೇಯನ ಆರಾಧನೆಯನ್ನು ಕೂಡ ಮಾಡ್ಕೋಬಹುದು. ಶನಿವಾರ ದಿನ ಶನಿದೇವರ ಆರಾಧನೆ ಅಥವಾ ಮಂಗಳವಾರ ದಿನ ಆರಾಧನೆಗಳನ್ನ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಓಕೆನಾ, ಥ್ಯಾಂಕ್ ಯು ಗುರುಜಿ, ಧನ್ಯವಾದಗಳು. ಏನು ತೊಂದರೆ ಇಲ್ಲ ಅರುಣ್ ಸಂಜಯ್, ಒಳ್ಳೆಯದಾಗುತ್ತೆ. ಓಕೆನಾ, ಮಾರ್ಷಲ್ ಆರ್ಟ್ಸ್ ಮಾಡ್ಕೊಳ್ಳಿ, ಫಿಟ್ ಆಗಿದ್ದೀರಾ ಅಂತ ಕಾಣಿಸುತ್ತೆ. ಜಾತಕದಲ್ಲೂ ಕೂಡ ತುಂಬ ಚೆನ್ನಾಗಿದೆ, ಕುಜ ಚೆನ್ನಾಗಿದ್ದಾನೆ, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ನೋಡೋಣ. ಚಂದ್ರಪಟ್ನಸ್ ಇನ್ ಪ್ರೊಫೆಷ್ನಲ್ ಜೀವನದ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ? ಯಾರು ಏನು ಹೆಸರಿದು? ದೀಪ್ತಿ ಶೆಟ್ಟಿ. ಓಕೆ, 31/7/91. 7:30 PM. ನೋಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ 40 ಜನ ಬೇಕಷ್ಟೇ. ಓಕೆನಾ, ನಿಮ್ಮ ಒಂದು ಪ್ರೀತಿ ಇದ್ದರೆ ಇವತ್ತೇ ನಾನು 10,000 ಸಬ್ಸ್ಕ್ರೈಬರ್ಸ್ಗಳನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇವ್ರದ್ದು ಎಲ್ಲೋಯ್ತಪ್ಪ ಇದು? ಚನ್ನರಾಯಪಟ್ಟಣ ಎಲ್ಲಿ ಬರುತ್ತೆ ರೀ? ಹಾಸನನ ಮಂಡ್ಯನ? ಮೆಸೇಜ್ ಮಾಡಿ ಯಾರಾದರೂ ಗೊತ್ತಿದ್ರೆ. ಚನ್ನರಾಯಪಟ್ಟಣ ಎಲ್ಲಿ ಬರುತ್ತೆ? ಯಾವ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ ಚನ್ನರಾಯಪಟ್ಟಣ? ಹಾಸನ. ಓಕೆ, ಕೆರಿಯರ್ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ? ಮಕರ ಲಗ್ನ, ಮೀನ ರಾಶಿ, ಉತ್ತರಾಭಾದ್ರ ನಕ್ಷತ್ರ. ಓಕೆ, ನಡೀತಾ ಇರುವಂಥದ್ದು ಕೇತು ದಶಾ ಬುಧ ಭುಕ್ತಿ. ಹೌದು, ಕಾಣಿಸ್ತಾ ಇದೆ ಪ್ರಾಬ್ಲಮ್ಸ್. ಓಕೆನಾ, ಕೇತು ದಶಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ನಿಮ್ಮ ಜಾತಕದಲ್ಲಿ ಕಾಣಿಸ್ತಾ ಇದೆ. ಈ ವರ್ಷ ನವೆಂಬರ್ವರೆಗೂ ಸ್ವಲ್ಪ ಅನುಕೂಲ ಇಲ್ಲ ರೀ. ಓಕೆನಾ, ಈ ವರ್ಷ ನವೆಂಬರ್ವರೆಗೂ ಕೂಡ ಲೈಫನ್ನು ಸ್ವಲ್ಪ ಕಷ್ಟಪಡಬೇಕಾದಂತಹ ಸಮಯ. ಇನ್ನೂ ಕೂಡ 5 ತಿಂಗಳು 6 ತಿಂಗಳಿದೆ ಅಲ್ವಾ? ಜೂನ್ ಬರ್ತಾ ಇರೋದ್ರಿಂದ ನವೆಂಬರ್ವರೆಗೂ ಕೂಡ ಸ್ವಲ್ಪ ಕಷ್ಟಪಡಬೇಕಾಗಿರುವಂಥ ಸಮಯ. ಕೇತು ದಶಾ ನಡೀತಾ ಇದೆ. ಮಹಾಗಣಪತಿ ಆರಾಧನೆ ಬೇಕು ಜಾತಕಕ್ಕೆ. ಅದು ಕೂಡ ಈಗ ತುಂಬ ಅನುಕೂಲವಾಗಿ ನಿಮಗೆ ಸಹಾಯ ಮಾಡಬಹುದಾದ ಒಂದೇ ಒಂದು ದೇವರು ಅಂದರೆ ಅದು ಮಹಾಗಣಪತಿ ಮಾತ್ರ. ಹಾಗಾಗಿ ಸಾಧ್ಯವಾದಷ್ಟು ಮಹಾಗಣಪತಿ ಆರಾಧನೆಯನ್ನು ಮಾಡ್ಕೋಬೇಕಾಗತ್ತೆ. ಕೆರಿಯರ್ ಲೈಫಲ್ಲಿ ನೀವು ಏನೇ ಇಂಪ್ರೂವ್ಮೆಂಟ್ ನೋಡ್ಕೋಬೇಕು ಅಂದರೂ ನಿಮಗಿರುವಂಥ ಏಕೈಕ ಮಾರ್ಗ ಅದೊಂದೇನೆ. ಇನ್ನು ಗುರು ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ, ಏನೂ ತೊಂದರೆ ಇಲ್ಲ. ಗುರುಬಲ ಕೂಡ ಈ ವರ್ಷ ನಿಮಗೆ ಜೂನ್ ತಿಂಗಳಿಂದ ಬರ್ತಾ ಇದೆ. ಇರೋದರಲ್ಲಿ ಸ್ವಲ್ಪ ಬೆಟರ್ ಟೈಮ್ ಇವಾಗ ಬರ್ತಾ ಇದೆ. ಓಕೆನಾ, ಮೀನರಾಶಿ ಆಗಿರೋದ್ರಿಂದ ಸ್ವಲ್ಪ ಈಗ ಜೂನ್ ನಂತರದಲ್ಲಿ ಸ್ವಲ್ಪ ನಿಧಾನವಾಗಿ ಪಾಸಿಟಿವ್ ಅಂಶಗಳು ಬರ್ತಾ ಹೋಗುತ್ತೆ. ಮಹಾಗಣಪತಿ ಆರಾಧನೆ ಮಾಡ್ಕೊಳ್ಳಿ. ಮಹಾಗಣಪತಿಗೆ ಸಂಬಂಧಪಟ್ಟಾಗ ಅಷ್ಟೋತ್ತರ ಶತನಾಮಾವಳಿಗಳಿರ್ಬೋದು, ಅಥವಾ ಒಂದು ಮಹಾಗಣಪತಿ ಹೋಮ ಮಾಡಿಕೊಂಡ್ರು ಒಳ್ಳೆಯದೇನೆ. ಒಂದು 6 ತಿಂಗಳು ಸ್ವಲ್ಪ ನೆಮ್ಮದಿ ಬೇಕಲ್ವ ನಿಮಗೆ? ಮುಂದೆ ಶುಕ್ರ ಮಹಾದಶ ಬರ್ತಾ ಇದೆ. ದಶಮಾಧಿಪತಿ ಶುಕ್ರ ಅಷ್ಟಮ ಸ್ಥಾನದಲ್ಲಿದ್ದರೂ ಕೂಡ ಒಳ್ಳೇದಿದೆ, ಏನು ತೊಂದರೆ ಇಲ್ಲ. ಓಕೆನಾ, ಶುಕ್ರ ತನ್ನದೇ ಸ್ವನಕ್ಷತ್ರದಲ್ಲಿದ್ದಾನೆ, ಅನುಕೂಲ ಆಗುತ್ತೆ, ಏನೂ ತೊಂದರೆ ಇಲ್ಲ. ಪಂಚಮ ದಶಮಾಧಿಪತಿಯಾಗಿ ತನ್ನದೇ ನಕ್ಷತ್ರದಲ್ಲಿದ್ದಾನೆ ಶುಕ್ರ, ಹಾಗಾಗಿ ಅನುಕೂಲ ಅಲ್ಲಿ ಆಗುತ್ತೆ. ಹಾಗಾಗಿ ಮುಂದಿನ ವರ್ಷ ನೀವು ಅಂದರೆ ಈ ವರ್ಷ ನವೆಂಬರ್ ಅಂದರೆ ಮುಗಿದ ಹಾಗೇನೆ. ಸೊ ಜನವರಿ ತಿಂಗಳು 2027ರಿಂದ ಸ್ವಲ್ಪ ಪಾಸಿಟಿವ್ ಅಂಶಗಳು ನಿಮ್ಮ ಜಾತಕಕ್ಕೆ ಬರ್ತಾ ಹೋಗುತ್ತೆ. ಇರುವಂಥ ಬ್ಯಾಡ್ ಟೈಮ್ ನಿಮಗೆ ನವೆಂಬರ್ವರೆಗೂ ಅಷ್ಟೇ. ನವೆಂಬರ್ನಲ್ಲಿ ಎಲ್ಲ ರೀತಿಯಾದಂತಹ ಬ್ಯಾಡ್ ಟೈಮ್ಗಳು ಕಳೆದು ಹೋಗುತ್ತೆ. ಓಕೆನಾ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮಹಾಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ. ಶನಿ ಒಂದು 7.5 ನಡೀತಾ ಇದೆ, ಶನಿದೇವರ ಆರಾಧನೆಯನ್ನು ಕೂಡ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಮನೀಶ್ ಎಂ.
9, 29, 97. ನೋಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸ ಬೇಕು ದಯವಿಟ್ಟು. ಹಾಗೆ ಲೈಕ್ ಯಾರು ಮಾಡಿಲ್ಲ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಪೋರ್ಟ್ ಬೇಕಲ್ವಾ, ಅದಕ್ಕೋಸ್ಕರ ಯಾರು ಲೈಕ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ. ಮನೀಶ್ 9, 29, 9ನೇ ತಿಂಗಳು 29ನೇ ತಾರೀಕು 97ನೇ ಇಸ್ವಿ. ಓಕೆ, 3 ಗಂಟೆ 7 ನಿಮಿಷ ಮಧ್ಯಾಹ್ನ ಅಲ್ವಾ. ಮಂಗಳೂರು. ಏನು ಪ್ರಶ್ನೆ? ಮ್ಯಾರೇಜ್ ಸೆಟ್ ಆಗ್ತಾ ಇಲ್ಲ 2 ಇಯರ್ಸಿಂದ. ಓಕೆನಾ, ನೋಡೋಣ. ಸಿಂಹರಾಶಿ, ಪುಬ್ಬ ನಕ್ಷತ್ರ, ಲಗ್ನ ಮಕರ ಲಗ್ನ. ಓಕೆ, ಲಗ್ನದಲ್ಲಿ ಗುರು ನೀಚನಾಗಿದ್ದಾನೆ, ದ್ವಿತೀಯದಲ್ಲಿ ಕೇತು, ತೃತೀಯದಲ್ಲಿ ಶನಿ. ಲಗ್ನಾಧಿಪತಿ ತೃತೀಯದಲ್ಲಿದ್ದಾನೆ, ಸಪ್ತಮಾಧಿಪತಿ ಚಂದ್ರ ಅಷ್ಟಮದಲ್ಲಿ ರಾಹುವಿನ ಜೊತೆ ಇದ್ದಾನೆ. ಓಕೆ, ಮ್ಯಾರೇಜ್ ರಿಲೇಟೆಡ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಓಕೆನಾ, ಸಪ್ತಮಾಧಿಪತಿ ಒಟ್ಟಿಗೆ ರಾಹು ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಇದಕ್ಕೆ ನೀವು ದಯವಿಟ್ಟು ಕನ್ಸಲ್ಟೇಷನ್ ತಗೋಬೇಕಾಗುತ್ತೆ. ಯಾಕೆಂದರೆ ಇದನ್ನು ನಾನು ಪಬ್ಲಿಕ್ನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ, ಪರಿಹಾರಗಳ ಬಗ್ಗೆ ಮಾತಾಡಬೇಕಾಗತ್ತೆ, ಇದನ್ನು ನಾನು ಪಬ್ಲಿಕ್ನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ, ದಯವಿಟ್ಟು ಕನ್ಸಲ್ಟೇಷನ್ ತಗೊಳ್ಳಿ. 399 ಆಗುತ್ತೆ ಒಬ್ಬರ ಜಾತಕಕ್ಕೆ. ಸ್ವಲ್ಪ ಮ್ಯಾರೇಜ್ ರಿಲೇಟೆಡ್ ಆಗಿ ಸ್ವಲ್ಪ ಪರಿಹಾರಗಳ ಅವಶ್ಯಕತೆ ಇದೆ, ನೀವೇ ಮಾಡ್ಕೊಳ್ಬಹುದಾದಂಥ ಪರಿಹಾರ. ಇನ್ನೊಂದೇನಪ್ಪ ಅಂದರೆ, ನಾನು ಯಾವುದೇ ಪರಿಹಾರ ಮಾಡ್ಕೊಳ್ಳಲ್ಲ. ಪರಿಹಾರಕ್ಕೋಸ್ಕರ ನಿಮ್ಗೆ ಯಾವುದೇ ಹಣದ ಡಿಮ್ಯಾಂಡನ್ನು ಕೂಡ ನಾನು ಮಾಡೋದಿಲ್ಲ. ಓಕೆನಾ, ಕೇವಲ ನನ್ನ ಕನ್ಸಲ್ಟೇಷನ್ ಫೀಸು 399 ಮಾತ್ರ ಒಂದು ಒಬ್ಬರ ಜಾತಕಕ್ಕೆ. ಅದನ್ನು ತಗೋತೀನಿ. ಮ್ಯಾರೇಜ್ ರಿಲೇಟೆಡ್ ಆಗಿ ನಿಮ್ಮ ಜಾತಕದಲ್ಲಿ ಇಶ್ಯೂ ಇದೆ, ಅದನ್ನು ಪರಿಹಾರ ಮಾಡ್ಕೋಬಹುದು. ನೀವೇ ಮಾಡ್ಕೋಬಹುದಾದಂಥ ಪರಿಹಾರಗಳನ್ನು ಸೂಚಿಸ್ತೀನಿ, ನೀವು ಅದನ್ನು ಮಾಡ್ಕೋಬಹುದು. ಓಕೆನಾ, ಹಾಗಾಗಿ ಇದನ್ನು ಓಪನ್ ಆಗಿ ಪಬ್ಲಿಕ್ನಲ್ಲಿ ಮ್ಯಾರೇಜ್ ರಿಲೇಟೆಡ್ ಆಗಿ ಇಶ್ಯೂ ಇರೋದ್ರಿಂದ ಇದನ್ನು ನಾನು ಈ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮನೀಶ್. ಓಕೆನಾ, ಕನ್ಸಲ್ಟೇಷನ್ ತಗೋಬೋದು. ಸ್ಕ್ರೀನ್ ಮೇಲೆ ನಾನು ಇಲ್ಲಿ ಪಿನ್ ಮಾಡಿದ್ದೀನಿ ಚಾಟ್ನಲ್ಲಿ, ಆ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೋಬೋದು. ನಾಳೆಯ ಸಮಯಕ್ಕೆ ಯಾವುದಕ್ಕೆ ಬೇಕೋ ಆವಾಗ ಅಪಾಯಿಂಟ್ಮೆಂಟನ್ನು ತಗೋಬೋದು. ಸ್ವಲ್ಪ ಪ್ರಾಬ್ಲಮ್ಸು ನಿಮ್ಮ ಜಾತಕದಲ್ಲಿ ಇದೆ. ಓಕೆನಾ, ನೆಕ್ಸ್ಟ್ ನೋಡೋಣ. ಹಾಗಾದರೆ ಪ್ರಜ್ವಲ್ 9/10/99 ಮಂಗಳೂರು. ಅಬೌಟ್ ಕೆರಿಯರ್, ಲೈಫ್, ಜಾಬ್ ಚೇಂಜ್ ಆ್ಯಂಡ್ ಮ್ಯಾರೇಜ್. ಅಷ್ಟೆಲ್ಲ ವಿಷಯಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಒಂದೇ ವಿಷಯಗಳನ್ನು ನೋಡೋ ಒಬ್ಬರ ಜಾತಕಕ್ಕೆ. ಯಾಕೆಂದರೆ ತುಂಬ ಜನ ಮೆಸೇಜ್ ಮಾಡೋದ್ರಿಂದ, ಎಲ್ಲರ ಜಾತಕವನ್ನು ನೋಡಬೇಕಾಗಿರೋದ್ರಿಂದ, ಎಲ್ಲರ ಒಂದು ಇದನ್ನು ನೋಡೋದ್ರಿಂದ ಅಷ್ಟು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜಾಬ್ ಚೇಂಜ್ ಅನ್ನೋದನ್ನು ತಗೊಂಡು ಅದ್ರ ಬಗ್ಗೆ ನೋಡೋಣ. ಓಕೆನಾ, 9/10/99 3:47 AM. ಬರ್ತ್ ಪ್ಲೇಸ್ ಮಂಗಳೂರು. ಓಕೆ, ಜಾಬ್ ಚೇಂಜ್. ಓಕೆ, ದಶಮಾಧಿಪತಿ ಶುಕ್ರ ಲಗ್ನದಲ್ಲೇ ಇದ್ದಾನೆ. ರಾಹು ದಶ ಶುಕ್ರ ಭುಕ್ತಿ ನಡೀತಾ ಇದೆ. ಶನಿ ಕಾಟ ಏನು ಜಾತಕದಲ್ಲಿ ಇಲ್ಲ. ರಾಹು ದಶಾದಲ್ಲಿ ಶುಕ್ರ ನಡೀತಾ ಇದೆ. ಶುಕ್ರ ದಶಮಾಧಿಪತಿ ಲಗ್ನದಲ್ಲೇ ಇದ್ದಾನೆ. ಜಾಬ್ ಚೇಂಜಸ್ಸು ಅಥವಾ ಜಾಬ್ನಲ್ಲಿ ಇಂಪ್ರೂವ್ಮೆಂಟು ಅಂತ ಹೇಳ್ಬೋದು. ಓಕೆನಾ, ರಾಹು ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸು, ಕಿರಿಕಿರಿಗಳು ಇರಬಹುದು. ರಾಹು ವ್ಯಯದಲ್ಲಿ ಕೂಡ ಇರೋದ್ರಿಂದ ನಷ್ಟ ಸಾಧ್ಯತೆ, ಉದ್ಯೋಗ ನಷ್ಟ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆದರೆ ಇಂಪ್ರೂವ್ಮೆಂಟ್ ಆಗುತ್ತೆ ಇದರಲ್ಲಿ. ಉದ್ಯೋಗದಲ್ಲೇನು ಕೆಟ್ಟ ಉದ್ಯೋಗಕ್ಕೆ ಹೋಗ್ತಾ ಇರುವಂಥದ್ದಿಲ್ಲ, ಉದ್ಯೋಗದಲ್ಲೇ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಆಗಸ್ಟ್ ತಿಂಗಳೊಳಗಡೆ ಉದ್ಯೋಗ ಸೆಟ್ ಆಗುತ್ತೆ. ಓಕೆನಾ, ಆಗಸ್ಟ್ ತಿಂಗಳೊಳಗಡೆ ಖಂಡಿತವಾಗಲೂ ಉದ್ಯೋಗ ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ಲಾಭದಲ್ಲಿ ಗುರು ಬರ್ತಾ ಇದ್ದಾನೆ, ಗುರುಬಲ ಇದೆ. ಹಾಗಾಗಿ ಜೂನ್, ಜುಲೈ, ಆಗಸ್ಟ್. ಓಕೆನಾ, ಇನ್ನು 3 ತಿಂಗಳು ಒಳ್ಳೆ ಕೆಲಸ ಸಿಗುತ್ತೆ. 3 ತಿಂಗಳು ವೆಯ್ಟ್ ಮಾಡಿದ್ರೆ. ಓಕೆನಾ, 3 ತಿಂಗಳು ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ಕೆಲಸ ಸಿಗುತ್ತೆ. ದೀಪ್ತಿ ಶೆಟ್ಟಿ, ಥ್ಯಾಂಕ್ ಯು, ಧನ್ಯವಾದಗಳಮ್ಮ. ನೆಕ್ಸ್ಟು ಬೇರೆ ಯಾರ್ದಾದ್ರು ಒಂದು ಮಿಸ್ ಆಗಿದೆಯಾ? ಮತ್ತೆ ತಗೊಳ್ಳೋಣ. ರಮಾದೇವಿ. ಓಕೆ, ಬೆಂಗಳೂರು 17/10/2007. ಆರು 48 AM. ಡಾಕ್ಟರ್ ಆರ್ ಇಂಜಿನಿಯರಿಂಗ್ ಯಾವ ಕೋರ್ಸ್ ಮಾಡಬಹುದು? ಬೆಂಗಳೂರಲ್ವಾ? ಪರ್ಟಿಕ್ಯುಲರ್ ಆಗಿ 2 ಕೋರ್ಸ್ ಕೇಳ್ತಾ ಇದ್ದಾರೆ, ಡಾಕ್ಟರ್ ಅಥವಾ ಇಂಜಿನಿಯರು. ಕ್ಲಿಯರ್ ಆಗಿದ್ದಾರೆ. ಲಗ್ನದಲ್ಲಿ ಬುಧ, ಲಗ್ನಾಧಿಪತಿ ಲಾಭದಲ್ಲಿ ಶನಿಯೊಟ್ಟಿಗೆ ಇದ್ದಾನೆ. ದಶಮಾಧಿಪತಿಯಾಗಿರುವಂತಹ ಚಂದ್ರ ತೃತೀಯ ಸ್ಥಾನದಲ್ಲಿದ್ದಾನೆ. ವ್ಯಯ ಸ್ಥಾನದಲ್ಲಿ ಸೂರ್ಯ, ಆರೋಗ್ಯಕಾರಕನಾಗಿರುವಂಥವನು ಸೂರ್ಯ 12ನೇ ಮನೆಯಲ್ಲಿದ್ದಾನೆ. ಕುಜ ಭಾಗ್ಯದಲ್ಲಿದ್ದಾನೆ.
ಶುಕ್ರ ಲಾಭದಲ್ಲಿದ್ದಾನೆ, ಶನಿಯೊಟ್ಟಿಗೆ ಇದ್ದಾನೆ. ಓಕೆ, ನಿಮ್ಮ ಜಾತಕದಲ್ಲಿ ದಶಾಂಶ ಕುಂಡಲಿಯನ್ನು ಒಂದ್ಸಲ ನೋಡಬೇಕಾಗತ್ತೆ. ದಶಾಂಶದಲ್ಲಿ ಲಗ್ನದಲ್ಲಿ ಶುಕ್ರನೇ ಇದ್ದಾನೆ, ವೆರಿ ಗುಡ್. ಕುಜ ಲಾಭದಲ್ಲಿದ್ದಾನೆ, 12ನೇ ಮನೆಯಲ್ಲಿ ಕೇತು ಮತ್ತು ಶನಿ ಇದ್ದಾರೆ ದ್ವಿತೀಯಾಧಿಪತಿಯಾಗಿ. ದಶಮಾಧಿಪತಿಯಾಗಿರುವಂತಹ ಬುಧ ಇಲ್ಲಿ 3ನೇ ಮನೆಯಲ್ಲಿ ಗುರು ಸೂರ್ಯರೊಟ್ಟಿಗೆ ಇದ್ದಾನೆ. ಖಂಡಿತವಾಗಲೂ ಇಂಜಿನಿಯರಿಂಗಿಂತ ವೈದ್ಯ ವೃತ್ತಿ ನಿಮ್ಮ ಜಾತಕಕ್ಕೆ ಅನುಕೂಲವಾಗಿದೆ. ಓಕೆನಾ, ಡಾಕ್ಟರ್ ಮಾಡೋದಕ್ಕೆ ಅನುಕೂಲ ಇದೆ, ಅದನ್ನು ಆ ಕ್ಷೇತ್ರವನ್ನು ಪರಿಗಣನೆ ಮಾಡ್ಬೋದು. ಓಕೆನಾ, ಏನು ತೊಂದರೆ ಇಲ್ಲ, ಅನುಕೂಲವಾಗಿದ್ದಾವೆ. ಹಾಗೆ ನೆಕ್ಸ್ಟ್ ನಾವು ನೋಡೋದಾದರೆ ವಿನಯ್ 10 ಡಿಸೆಂಬರ್ 90. ಡಿಸೆಂಬರ್ 1990, 1:20 PM. ಓಕೆ, ಸಾಗರ ಅಲ್ವಾ? ಏನು ಪ್ರಶ್ನೆ? ಸ್ವಯಂ ಉದ್ಯೋಗ ಸಾಧ್ಯ ಇದೆಯಾ? ಹೆಲ್ತ್, ಹಣಕಾಸು ಬಗ್ಗೆ ಅಷ್ಟೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದೇ ವಿಷಯವನ್ನು ನೋಡೋಣ ವಿನಾಯಕ್. ಓಕೆನಾ, ಸ್ವಂತ ಉದ್ಯೋಗ ಚೆನ್ನಾಗಾಗುತ್ತಾ, ಸಾಧ್ಯ ಇದೆಯಾ ಅಂತ ಕೇಳ್ತಾ ಇದ್ರೆ, ಆ ಲೆಕ್ಕದಲ್ಲಿ ನೀವು ಬೇರೆ ಯಾವುದೋ ಉದ್ಯೋಗವನ್ನು ಮಾಡ್ತಾ ಇದ್ದಿರಬಹುದು ಅಲ್ವಾ? ಹಾಗಾಗಿ ಸ್ವಯಂ ಉದ್ಯೋಗ, ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನೋಡೋಣ. ಲಗ್ನ ಮೀನ ಲಗ್ನ ಆಗುತ್ತೆ, ರಾಶಿ ಕನ್ಯಾ ರಾಶಿ ಆಗುತ್ತೆ. ಲಗ್ನಾಧಿಪತಿ ಗುರು ಪಂಚಮ ಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ದ್ವಿತೀಯನ ಭಾಗ್ಯಾಧಿಪತಿ ಆಗಿರುವಂತಹ ಕುಜ ಇಲ್ಲಿ ತೃತೀಯದಲ್ಲಿದ್ದಾನೆ. ಬುಧ ದಶಮ ಸ್ಥಾನದಲ್ಲಿದ್ದಾನೆ. ಬುಧ ಅಸ್ತಂಗತನಾಗಿದ್ದಾನ? ಇಲ್ಲ, ಅಸ್ತಂಗತನಾಗಿಲ್ಲ. ದಶಮ ಸ್ಥಾನದಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಶನಿ ಶುಕ್ರ ಬುಧ ಶುಕ್ರ ಚೆನ್ನಾಗಿದ್ದಾರೆ, ಆದರೆ ಶನಿ ಕೂಡ ಎಲ್ಲ ಇದ್ದಾನೆ. ಹಾಗಾಗಿ 3 ಗ್ರಹಗಳು ಕೂಡ ಒಬ್ರಿಗೊಬ್ಬರು ಪರಸ್ಪರ ಸ್ನೇಹಿತರಾಗಿದ್ದು 10ನೇ ಮನೆಯಲ್ಲಿ ಇದ್ದಾರೆ. 10ನೇ ಮನೆ ಸ್ಟ್ರಾಂಗ್ ಆಗಿದೆ, ಏನು ತೊಂದರೆ ಇಲ್ಲ. ಲಗ್ನಾಧಿಪತಿ ಕೂಡ ಸ್ಟ್ರಾಂಗ್ ಆಗಿದ್ದಾನೆ. ಪಂಚಮಾಧಿಪತಿ ಸಪ್ತಮದಲ್ಲಿದ್ದಾನೆ. ಲಾಭದಲ್ಲಿ ರಾಹು ಇದ್ದಾನೆ. ಬಿಸ್ನೆಸ್ಸನ್ನು ಮಾಡ್ಕೋಬೋದು, ಸ್ವಂತ ಬಿಸ್ನೆಸ್ ಮಾಡ್ಕೋಬೋದು. ಈ ವರ್ಷ ಖಂಡಿತವಾಗ್ಲೂ ಹೊಸದಾಗಿ ಆರಂಭ ಮಾಡ್ತಾ ಇದ್ರೆ ಈ ವರ್ಷ ನಿಮಗೆ ತುಂಬ ಒಳ್ಳೆ ವರ್ಷ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಉದ್ಯೋಗದಲ್ಲಿ ಅನುಕೂಲ ಆಗುತ್ತೆ, ಮಾಡ್ಕೋಬಹುದು. ಹಣಕಾಸಿನ ಇಂಪ್ರೂವ್ಮೆಂಟ್ ಕೂಡ ಈ ವರ್ಷ ನಿಮಗೆ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಈಗ ಉಳಿದಿರುವಂತಹ ಒಂದು ಕಂಪ್ಲೀಟಾಗಿ 1 ವರ್ಷ ಅಂತ ತಗೋಬೋದು ನೀವು. ಓಕೆನಾ, 1 ವರ್ಷ ಖಂಡಿತವಾಗ್ಲೂ ಚೆನ್ನಾಗಿದೆ ಈ ಒಂದು ರಾಶಿಗೆ. ಮತ್ತು ನಿಮ್ಮ ಒಂದು ನಡೀತಾ ಇರುವಂತಹ ದಶಾಂತರ ದಶಾಗಳಿಗೆ ದುರ್ಗಾದೇವಿಯ ಆರಾಧನೆ ಬೇಕು ನಿಮ್ಮ ಜಾತಕದಲ್ಲಿ. ಈಗ ಸ್ವಲ್ಪ ಬ್ಯಾಡ್ ಟೈಮ್ ನಡೀತಾ ಇದೆ, ಜೂನ್ 26ರವರೆಗೂ. ಇನ್ನೊಂದೇನು ಅಂತಂದರೆ ನಿಮಗೆ ಒಂದು ಸಂಧಿಶಾಂತಿ ಹೋಮ ಮಾಡಿಸ್ಕೋಬೇಕಾಗಿರುವಂತಹ ಸಮಯ ಇದೆ. ಸ್ವಲ್ಪ ಎಚ್ಚರಿಕೆಯಾಗಿರಬೇಕು ಇನ್ನೊಂದು 2-3 ತಿಂಗಳು. ಓಕೆನಾ, ಈಗ ಒಂದು ಸಂಧಿಕಾಲ ನಡೀತಾ ಇದೆ ನಿಮ್ಮ ಜಾತಕದ ಪ್ರಕಾರ. ಒಂದು 2-3 ತಿಂಗಳವರೆಗೂ ಒಂದು ದೂರ ಪ್ರಯಾಣವನ್ನು ಕಡಿಮೆ ಮಾಡುವಂಥದ್ದು, ವಾಹನಗಳನ್ನು ವೇಗವಾಗಿ ಚಲಾಯಿಸುವಂಥದ್ದನ್ನು ಕಡಿಮೆ ಮಾಡುವಂಥದ್ದು. ಸಾಧ್ಯ ಆದರೆ ರಾಹು ಬೃಹಸ್ಪತಿ ಸಂಧಿಶಾಂತಿ ಮಾಡ್ಕೋಬೇಕು, ಆದಷ್ಟು ಬೇಗ ಮಾಡ್ಕೋಬೇಕು. ಇದನ್ನು ಮ್ಯಾಂಡೇಟ್ರಿ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತೀವಿ. ನೀವು ಇಷ್ಟು ಒಳಗಡೆ ಮಾಡ್ಕೊಳ್ಳದೆ ಇದ್ದರೆ ಮಾಡ್ಕೋಬೇಕು, ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಡಿದ್ರೆ ಪರವಾಗಿಲ್ಲ. ಮಾಡ್ಕೊಂಡಿದ್ರೂ ಕೂಡ ಒಂದು 2-3 ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಊಟ ತಿಂಡಿ ವಿಷಯಗಳಲ್ಲಿ, ಅನಾರೋಗ್ಯದ ವಿಷಯಗಳಲ್ಲಿ, ವಾಹನ ಅಪಘಾತಗಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ವಿನಾಯಕ್. ಸ್ವಲ್ಪ ಓಡಾಟಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ದೂರ ಪ್ರಯಾಣದ ಓಡಾಟಗಳನ್ನು, ವಾಹನಗಳನ್ನು ವೇಗವಾಗಿ ಚಲಾಯಿಸುವಂಥದ್ದನ್ನು ಮಾಡ್ಕೋಬೇಡಿ. ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳು ಕಾಣಿಸ್ಕೊಂಡ್ರೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಪರೀಕ್ಷೆಯನ್ನು ಮಾಡ್ಕೋಬೇಕಾಗುತ್ತೆ. ಓಕೆನಾ, ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡುವಂತಹ ಸಮಯ ಇದಲ್ಲ. 3 ತಿಂಗಳ ಕಾಲ ಎಚ್ಚರಿಕೆಯಿಂದ ಇರಬೇಕು. ನೆಕ್ಸ್ಟು 24/3/86 ಹಾಕುವಂತೆ ಇದು ಬರ್ತ್ ಪ್ಲೇಸ್ ತುಮಕೂರು. ಗುರುಗಳೇ, ಬಿಸ್ನೆಸ್ ಮಾಡ್ಬೋದಾ? ಓಕೆ, 24/3. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋಗೆ ಲೈಕನ್ನು ಮಾಡೋ ಮೂಲಕ ನಿಮ್ಮ ಒಂದು ಪ್ರೀತಿಯನ್ನು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ಓಕೆನಾ, 86 4:35 AM ಅಲ್ವಾ? ಬರ್ತ್ ಪ್ಲೇಸ್ ತುಮಕೂರು. ಓಕೆ, ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ದೀರಾ. ಅಷ್ಟಮ ಶನಿ ನಡೀತಾ ಇದೆ, ಮಂಗಳ ದಶ ಶನಿ ಭುಕ್ತಿ ನಡೀತಾ ಇದೆ. ಲಗ್ನ ನಿಮ್ಮದು ಕುಂಭ ಲಗ್ನ ಆಗುತ್ತೆ. ರಾಶಿ ಸಿಂಹರಾಶಿ, ಮಖ ನಕ್ಷತ್ರ. ಓಕೆ,
ಕುಂಭ ಲಗ್ನಕ್ಕೆ ಕುಜನ ಒಂದು ದಶ ನಡೀತಾ ಇದೆ, ದಶಮಾಧಿಪತಿಯ ದಶ ನಡೀತಾ ಇದೆ. ದಶಮ ಸ್ಥಾನದಲ್ಲಿ ಶನಿ ಇದ್ದಾನೆ, ಲಗ್ನದಲ್ಲೇ ಗುರು ಬುಧರಿದ್ದಾರೆ, ತುಂಬ ಒಳ್ಳೆ ವಿಷಯ. ಬುಧ ದ್ವಿತೀಯದಲ್ಲಿ ಶುಕ್ರ ಸೂರ್ಯ ಇದ್ದಾರೆ. ಶುಕ್ರಾದಿತ್ಯ ಯೋಗ ನಿಮಗೆ ಜಾತಕದಲ್ಲಿ ದೋಷ ಕಾಣಿಸ್ತಾ ಇದೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇದರಿಂದ ಸದ್ಯಕ್ಕೆ ನಿಮಗೆ ಕುಜದಶ ನಡೀತಾ ಇರೋದ್ರಿಂದ ಸ್ವಲ್ಪ ಲಾಭದಲ್ಲಿದ್ದಾನೆ ಕುಜ, ಒಳ್ಳೆ ಮನೆಯಲ್ಲೇ ಇದ್ದಾನೆ, ಒಳ್ಳೆದೇನೆ, ಏನು ತೊಂದರೆ ಇಲ್ಲ. ಓಕೆನಾ, ಬಿಸ್ನೆಸ್ಸನ್ನು ಮಾಡ್ಕೋಬಹುದು, ಖಂಡಿತವಾಗ್ಲೂ ಒಳ್ಳೆ ಬಿಸ್ನೆಸ್ಸನ್ನು ನೀವು ಮಾಡ್ಕೋಬಹುದು. ಆದರೆ ಈಗ ಸದ್ಯಕ್ಕೆ ನಿಮಗೆ ಒಂದು ವರ್ಷ ಅಷ್ಟು ಅನುಕೂಲ ಇಲ್ಲ. ಒಂದು ವೇಳೆ ನೀವು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂತಿದ್ದೀರಾ ಅಂತಂದರೆ ನವೆಂಬರ್ ತಿಂಗಳಲ್ಲಿ ಪ್ರಾರಂಭ ಮಾಡ್ಕೊಳ್ಳಿ. ಓಕೆನಾ, ಯಾವುದೇ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು, ಸ್ವಯಂ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡ್ರೆ ನವೆಂಬರ್ವರೆಗೂ ವೆಯ್ಟ್ ಮಾಡಲೇಬೇಕು. ಯಾಕಂದರೆ ನಿಮ್ಗೆ ಅಲ್ಲಿವರೆಗೂ ಕೂಡ ಸಮಯ ಅಷ್ಟು ಚೆನ್ನಾಗಿಲ್ಲ. ನವೆಂಬರ್ವರೆಗೂ ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗುತ್ತೆ. ಓಕೆನಾ, ಹೊಸ ಬಿಸ್ನೆಸ್ ಮಾಡ್ತೀರಾ ಅಂತ ಆದರೆ ನವೆಂಬರ್ ತಿಂಗಳಲ್ಲಿ ಮಾಡ್ಕೊಳ್ಳಿ. ಹ್ಯಾಪಿ ಗುರೂಜಿ, ತುಂಬ ಧನ್ಯವಾದಗಳು ವಿನಾಯಕ್. ಧನ್ಯವಾದಗಳು ವಿನಾಯಕ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಿರಿಜಾ ಗಿರಿಧರ್, ನಮಸ್ತೆ ಗುರುಜಿ. ನನ್ನ ಮಗನ ಡೇಟ್ ಆಫ್ ಬರ್ತ್ 2/9/97, ಟೈಮ್ 8:12, ಅರಸೀಕೆರೆ. ಜಾಬ್ ಬಗ್ಗೆ ತಿಳಿಸಿ. ಓಕೆ, 2/9/97. ಟೈಮ್ 8:12. AM PM ಹೇಳಿಲ್ಲ, ಬಟ್ PM AM ಹಾಕ್ಕೋತೀನಿ. ಅರಸೀಕೆರೆ ಬರ್ತಾ ಇಲ್ಲ, ಬರ್ತಾ ಇದೆ. ಓಕೆ, ಜಾಬ್ ಬಗ್ಗೆ. ಸಿಂಹರಾಶಿ, ಕನ್ಯಾ ಲಗ್ನ. ಓಕೆ, ಚಂದ್ರದಶ ಶುಕ್ರಭುಕ್ತಿ ನಡೀತಾ ಇದೆ. ಲಾಭಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ಶುಕ್ರಭುಕ್ತಿ ಲಗ್ನದಲ್ಲಿ ಶುಕ್ರ ನೀಚನಾಗಿದ್ದಾನೆ, ಬುಧ ವ್ಯಯದಲ್ಲಿದ್ದಾನೆ. ಸಿಂಹಲಗ್ನ ಕನ್ಯಾ ಲಗ್ನ, ಸಿಂಹರಾಶಿ. ಜಾಬ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, 97. ಏನು ಕೆಲಸ ಮಾಡ್ಕೋತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಈಗ ಅಷ್ಟಮ ಶನಿ ನಡೀತಾ ಇದೆ. ಒಂದು ವರ್ಷ ಸ್ವಲ್ಪ ಜಾಬ್ನಲ್ಲಿ ಪ್ರಾಬ್ಲಮ್ಸ್ಗಳನ್ನು ನೋಡ್ತಾ ಇದ್ದೀವಿ. ಗುರುಬಲ ಕೂಡ ಇಲ್ಲ. ಹಾಗಾಗಿ ಮುಂದಿನ ವರ್ಷ ಜೂನ್ವರೆಗೂ ಕೂಡ ಅಷ್ಟು ಅನುಕೂಲ ಇಲ್ಲ. ಜಾಬ್ ಯಾವುದಾದ್ರೂ ಮಾಡ್ಕೋತಾ ಇದ್ದರೆ ಸದ್ಯಕ್ಕೆ ಅದರಲ್ಲೇ ಕಂಟಿನ್ಯೂ ಆಗೋದು ಒಳ್ಳೆಯದು. ಹೊಸದಾಗಿ ಜಾಬ್ ಹುಡ್ಕೋದಕ್ಕೆ ಹೋದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಇರೋ ಜಾಬ್ನೇ ಮಾಡ್ಕೋತಾ ಕಂಟಿನ್ಯೂ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದು. ಓಕೆನಾ, ಶಿವನ ಆರಾಧನೆ ಬೇಕು ಜಾತಕಕ್ಕೆ. ಶಿವ ಸಹಸ್ರನಾಮ ಜಪವನ್ನು ಪ್ರತಿ ಒಂದು ಸೋಮವಾರ ಮಾಡಿಕೊಳ್ಳುವಂಥದ್ದು ಜಾತಕಕ್ಕೆ ಒಳ್ಳೆ ಬಲ ಕೊಡುತ್ತೆ. ಒಂದು ವರ್ಷ ಉದ್ಯೋಗ ಬದಲಾವಣೆ ಅನ್ನುವಂಥದ್ದು ಕಷ್ಟ. ಮಾಡಿಕೊಂಡ್ರೂ ಕೂಡ ಏನು ಇಂಪ್ರೂವ್ಮೆಂಟ್ ಕಾಣಿಸಲ್ಲ. ಇರುವಂಥ ಜಾಬ್ ಥರನೇ ಇನ್ನೊಂದು ಜಾಬ್ ಸಿಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶನಿದೇವರ ಆರಾಧನೆ ಬೇಕು. ಪ್ರತಿ ಒಂದು ಶನಿವಾರ ಶನಿ ಜಪ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕ. ಜಾತಕಕ್ಕೆ ಅನುಕೂಲ ಇದೆ, ಮುಂದೆ ಏನೂ ಪ್ರಾಬ್ಲಮ್ ಇಲ್ಲ. ಲಾಭಾಧಿಪತಿಯ ಒಂದು ದಶ ನಡೀತಾ ಇದೆ. ಲಗ್ನದಲ್ಲಿರುವಂತಹ ಶುಕ್ರ ಅಂದರೆ ದ್ವಿತೀಯ ನವಮಾಧಿಪತಿ ಭಾಗ್ಯಾಧಿಪತಿ ಆಗಿರುವಂತಹ ಶುಕ್ರನ ಅಂತರ್ದಶ ನಡೀತಾ ಇದೆ. ಆದರೂ ಕೂಡ ನಾನು ಹೇಳಿದ್ನಲ್ವ, ನಡೀತಾ ಇರುವಂತಹ ಒಂದು ಅಷ್ಟಮ ಶನಿಯ ಕಾಟಕ್ಕೆ ಹಾಗೆಯೇ ಗುರುಬಲ ಕೂಡ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇದೆ. ವ್ಯಯಸ್ಥಾನದಲ್ಲಿ ಚಂದ್ರ ಕೂಡ ಅಲ್ಲೇ ಇದ್ದಾನೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನೂ ಒಂದು ವರ್ಷ ಸ್ವಲ್ಪ ಕಷ್ಟ ಇದೆ. ಜೀವನದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಬೇಕಾಗುತ್ತೆ. ದೇವರ ಆರಾಧನೆಗಳು ಬೇಕು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗೋದು ಕೂಡ ಹೌದು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೋಬಹುದು. ಓಕೆನಾ ಸರ್, ನಮಸ್ತೆ. ಡೇಟ್ ಆಫ್ ಬರ್ತ್ 23/5/91, 5:30 AM, ಬೆಂಗಳೂರು. ಮ್ಯಾರೇಜಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಯಾವಾಗ ಕ್ಲಿಯರ್ ಆಗ್ಬೋದು ಪ್ಲೀಸ್ ಹೇಳಿ. ಮತ್ತು ಹೇಗಿದೆ ಮುಂದೆ ಜೀವನ? ಮ್ಯಾರೇಜ್ ಪ್ರಾಬ್ಲಮ್ ಬಗ್ಗೆ ನೋಡಬೇಕು ಅಂತ ಆದರೆ ಪತಿ ಪತ್ನಿ ಇಬ್ಬರ ಜಾತಕವೂ ಬೇಕಾಗುತ್ತೆ. ಗಂಡ ಹೆಂಡತಿ ಇಬ್ಬರ ಜಾತಕವೂ ಬೇಕಾಗುತ್ತೆ. ಯಾಕೆಂದರೆ ಸಮಸ್ಯೆ ಯಾರ ಜಾತಕದಲ್ಲಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರಗಳೇನು, ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನು ನೋಡಬೇಕು ಅಂತ ಆದರೆ ಗಂಡ ಮತ್ತು ಹೆಂಡತಿ ಇಬ್ಬರ ಜಾತಕವೂ ಕೂಡ ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂತ ಆದರೆ ನನ್ನ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಸಂಖ್ಯೆಗೆ ಕಾಲ್ ಮಾಡಿ. 7795502082 ನಿಮಗೆ ಚಾಟ್ನಲ್ಲಿ ಪಿನ್ ಮಾಡಿದ್ದೀನಿ, ನಿಮಗೆ ಟಾಪಲ್ಲಿ ಕಾಣಿಸ್ತಾ ಇರ್ಬೋದು. 7795502082
ಇಬ್ಬರ ಜಾತಕ, ಗಂಡ ಹೆಂಡತಿ ಇಬ್ಬರ ಜಾತಕ ಪರಿಶೀಲನೆ ಆದರೆ 659 ರೂಪಾಯಿಗಳಾಗುತ್ತೆ ಕನ್ಸಲ್ಟೇಷನ್ ಚಾರ್ಜಸ್ಸು. ನಾಳೆ ನೀವು ಬುಕ್ ಮಾಡಿಕೊಂಡು ಪರಿಶೀಲನೆ ಮಾಡ್ಕೋಬೋದು. ಗಂಡ ಹೆಂಡತಿ ಜಾತಕ ಎರಡನ್ನೂ ಕೂಲಂಕುಷವಾಗಿ ನೋಡಿ ಅದಕ್ಕೆ ಪರಿಹಾರಗಳನ್ನು ಹೇಳಬೇಕಾಗುತ್ತೆ. ಯಾಕಂದರೆ ಮ್ಯಾರೇಜ್ ಪ್ರಾಬ್ಲಮ್ಸ್ ಅಂದಾಗ ಅದನ್ನು ಸರಿಯಾಗಿ ಗಮನಿಸಿಯೇ ಹೇಳಬೇಕಾಗುತ್ತೆ. ಓಕೆನಾ? ದಯವಿಟ್ಟು ಇಂಥ ವಿಷಯಗಳಿಗೆ ಎರಡು ಜಾತಕವನ್ನು ನೋಡಬೇಕಾಗಿರೋದ್ರಿಂದ ದಯವಿಟ್ಟು ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆನಾ? ಅಲ್ಲಿ ನಿಮಗೆ ಕರೆಕ್ಟಾಗಿರುವಂಥ ಉತ್ತರಗಳು ಸಿಗುತ್ತೆ. ಓಕೆನಾ? ಎಲ್ರಿಗೂ ಏನು ಕನ್ಸಲ್ಟೇಷನ್ ತಗೊಳ್ಳೋದಕ್ಕೆ ಹೇಳ್ತಾ ಇಲ್ಲ, ಯಾರಿಗೆ ತುಂಬ ಅವಶ್ಯಕತೆ ಇದೆಯೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆನಾ? ಹಾಗಾಗಿ ನಿಮಗೆ ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗಿರೋದ್ರಿಂದ, ಮದುವೆ ವಿಷಯಕ್ಕೆ ಸಂಬಂಧಪಟ್ಟಾಗ ಆಗಿರೋದ್ರಿಂದ ದಯವಿಟ್ಟು ಇದನ್ನು ನೀವು ಕನ್ಸಿಡರ್ ಮಾಡಬಹುದು. ಓಕೆನಾ? ಅಥವಾ ನೀವು ಯಾವುದೇ ಜ್ಯೋತಿಷಿಯ ಸಹಾಯವನ್ನು ಕೂಡ ತಗೋಬಹುದು. ಆದರೆ ಜಾತಕ ಪರಿಶೀಲನೆ ಅನ್ನುವಂಥದ್ದು ಆಗಬೇಕಾಗುತ್ತೆ. ಮದುವೆ ವಿಷಯ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ಎರಡೂ ಜಾತಕವನ್ನು ನೋಡಬೇಕಾಗುತ್ತೆ. ಓಕೆನಾ? ಯಾರೆಲ್ಲ ಚಾನಲನ್ನು ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ 48 ನಿಮಿಷದಿಂದ ನಾನು ನಿಮ್ಮ ಒಟ್ಟಿಗೆ ಮಾತಾಡ್ತಾ ಇದ್ದೀನಿ. ಆದರೂ ಕೂಡ ಇಲ್ಲಿ ಚಾನಲ್ಗೆ ಬಂದಿರುವಂತಹ ಲೈಕ್ನ ನೋಡಿದ್ರೆ ಕೇವಲ 5 ಜನ ಮಾತ್ರ ಲೈಕ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ಯಾರು ಕೂಡ ಲೈಕ್ ಮಾಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ನಾನು ಲೈವ್ ಸೆಷನನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಮತ್ತೆ ಲೈವ್ಗೆ ಬರ್ತಾ ಇದ್ದೀನಿ. ಹಾಗಾಗಿ ಮತ್ತೆ ನೀವು ಅಲ್ಲಿವರೆಗೂ ನಿಮ್ಗೆ ನೋಟಿಫಿಕೇಶನ್ ಬರಬೇಕು. ನಾನು ಲೈವ್ಗೆ ಬಂದಾಗ ನಿಮ್ಮ ಒಂದು ಪ್ರಶ್ನೆ ಮೊದಲೇ ನಾನು ಉತ್ತರಿಸಬೇಕು ಅಂತಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಲೈವ್ಗೆ ಬಂದ ತಕ್ಷಣ ಅಥವಾ ಬರೋದಕ್ಕಿಂತ ಮುಂಚೆನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೈವ್ ಜಾಯಿನ್ ಆಗಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆವಾಗ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಇವತ್ತಿನ ಒಂದು ಸೆಷನನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗಲಿ. ಜೈ ಶ್ರೀರಾಮ್.